ನಮಸ್ಕಾರ. ನಟನಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ವೀಕ್ಷಕರೇ, ಭಾರತದ ಅತ್ಯಂತ ಪ್ರಾಚೀನ ಹಾಗೂ ಪ್ರಸಿದ್ಧ ನಾಟ್ಯಶಾಸ್ತ್ರಗಳಲ್ಲಿ ಒಂದು ಭರತನಾಟ್ಯ. ಸರಿಸುಮಾರು 2000ಕ್ಕಿಂತಲೂ ಹೆಚ್ಚಿನ ವರ್ಷಗಳ ಒಂದು ಐತಿಹ್ಯ ಇದೆ ಅಂತ ನಂಬಲಾಗಿದೆ. ಇನ್ನು ನೃತ್ಯ, ನಾಟ್ಯ ಅನ್ನುವಂತಹ 3 ಪ್ರಮುಖ ಅಂಶಗಳನ್ನು ಒಳಗೊಂಡಿರುವಂತಹ ಭರತನಾಟ್ಯ ನಮ್ಮ ಭರತ ಭೂಮಿ ಕಂಡಂತಹ ಒಂದು ಅದ್ಭುತ ನಾಟ್ಯಶಾಸ್ತ್ರಗಳಲ್ಲಿ ಒಂದು. ಇನ್ನು ಆಧುನಿಕತೆಯ ಅಲೆಯಲ್ಲಿ ಸಿಲುಕದೆ ತನ್ನ ಪರಂಪರೆಯನ್ನ ಕಾಪಾಡಿಕೊಂಡು ಮುಂದುವರಿತಾ ಇರುವಂತಹ ಭರತನಾಟ್ಯಕ್ಕೆ ತನ್ನ ಜೀವಾಳವೇ ಗುರುಗಳು ಅಂತ ಹೇಳಬಹುದು. ತಮ್ಮಲ್ಲಿರುವಂತಹ ವಿದ್ಯೆಯನ್ನ ತಮ್ಮ ವಿದ್ಯಾರ್ಥಿಗಳಿಗೆ ದಾರಿ ಎರೆದು ತಮಗಿಂತಲೂ ಒಂದು ಉತ್ತುಂಗ ಸ್ಥಾನದಲ್ಲಿ ತಮ್ಮ ವಿದ್ಯಾರ್ಥಿಗಳನ್ನ ನೋಡಬಯಸುವಂತಹ ಗುರುಗಳಿಗೆ ಈ ಕಾರ್ಯಕ್ರಮವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ನಟನ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಗುರುಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ಇರುವವರು ಯಾರು ಅಂತ ಹೇಳಿದ್ರೆ ನಾಟ್ಯರಂಗ ಪುತ್ತೂರು ಇದರ ನಿರ್ದೇಶಕಿಯಾಗಿರುವಂತವರು, ಜೊತೆಗೆ ಆಕಾಶವಾಣಿ ಕಲಾವಿದೆ, ದೂರದರ್ಶನ ಬಿ ಗ್ರೇಡ್ ಕಲಾವಿದೆ, ಅದರ ಜೊತೆಗೆ ರಂಗಭೂಮಿ ಕಲಾವಿದೆಯಾಗಿರುವಂತಹ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುವ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಬೇಕಾದಷ್ಟು ರಿಯಾಲಿಟಿ ಶೋಗಳನ್ನ ನಾವು ನೋಡಿದ್ದೀವಿ. ಆದರೆ ಭರತನಾಟ್ಯಕ್ಕೆ ಸೀಮಿತವಾಗಿ ರಿಯಾಲಿಟಿ ಶೋಗಳು ಇನ್ನೂ ಕೂಡ ಬಂದಿಲ್ಲ. ಅದನ್ನ ಮನಗಂಡಂತಹ ಕರಾವಳಿ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂತಹ ದೈಜಿ ವರ್ಲ್ಡ್ ಸಂಸ್ಥೆ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇವರ ಒಂದು ಮುತುವರ್ಜಿಯಲ್ಲಿ ನಟನಂ ಅನ್ನುವಂತಹ ಭರತನಾಟ್ಯ ರಿಯಾಲಿಟಿ ಶೋ ಅನ್ನ ಹಮ್ಮಿಕೊಂಡಿದೆ. ಈಗಾಗಲೇ ಆಡಿಷನ್ಸ್ ರೌಂಡ್ ಮುಗ್ದಿದೆ. ಚಿತ್ರಣಗಳು ಕೂಡ ಪ್ರಸಾರವನ್ನ ಕೂಡ ನಾವು ಮಾಡಿದ್ವಿ. ಜೊತೆಗೆ ಜನರಿಂದ ಕೂಡ ಉತ್ತಮ ಪ್ರಶಂಸೆ ನಮಗೆ ರೀಚ್ ಆಗಿರುವಂಥದ್ದು. ಹಾಗಿದ್ರೆ ಈ ನಟನಂ ಕಾರ್ಯಕ್ರಮ ಗುರುಗಳ ದೂರದೃಷ್ಟಿಯಿಂದ ಯಾವ ರೀತಿ ನಡೀತಾ ಇರುವಂಥದ್ದು, ಅವರ ಒಂದು ದೃಷ್ಟಿಕೋನದಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡಬೇಕಾ? ನಟನಂ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಒಂದು ಹೊಸ ವೇದಿಕೆ ಸಿಕ್ಕಂತಾಗಿದೆ. ಇದು ಗುರುಗಳಿಗೆ ಎಷ್ಟು ಖುಷಿಯನ್ನ ಕೊಡ್ತಾ ಇದೆ. ಜೊತೆಗೆ ಗುರುಗಳ ಪರಿಚಯ ಆಗಿರ್ಬೋದು, ಅವರ ಒಂದು ನೃತ್ಯ ಜೀವನ ಆಗಿರ್ಬೋದು, ಇನ್ನು ಅವರು ರಂಗಭೂಮಿ ಕಲಾವಿದೆ ಅಂತ ಹೇಳಿದ್ದೆ ಅಲ್ಲ. ಸೊ ಹಾಗಾಗಿ ರಂಗಭೂಮಿಗೆ ಹಾಗೇನೆ ಭರತನಾಟ್ಯಕ್ಕೆ ಇರುವಂತಹ ವ್ಯತ್ಯಾಸಗಳಾಗಿರ್ಬೋದು, ಅವರು ಅದನ್ನು ಯಾವ ರೀತಿ ಸರಿದೂಗಿಸಿಕೊಂಡು ಹೋಗ್ತಾ ಇರುವಂತದ್ದಾಗಿರ್ಬೋದು, ಇನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಕಿವಿ ಮಾತನ್ನ ಕೊಡ್ತಾರೆ, ಎಲ್ಲವನ್ನ ತಿಳ್ಕೊಳ್ಳುವ. ಬನ್ನಿ ಮೇಡಮ್, ಮೊದಲನೇದಾಗಿ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಎಸ್, ಹೇಗೆ ನಡೀತಾ ಇದೆ ಭರತನಾಟ್ಯ? ಜೊತೆಗೆ ನೀವು ರಂಗಭೂಮಿ ಕಲಾವಿದರು, ಹೇಗೆ ಸರಿದೂಗಿಸಿಕೊಂಡು ಹೋಗ್ತಾ ಇದ್ದೀರಿ? ಚೆನ್ನಾಗಿದೆ. ಯಾಕಂದರೆ ನಾನು ರಂಗಭೂಮಿ ಮತ್ತು ಭರತನಾಟ್ಯ ಬೇರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಾನು ಎರಡನ್ನೂ ಕೂಡ ಪ್ರೀತಿಸುವ ಕಾರಣಕ್ಕಾಗಿ ಅದೆರಡನ್ನೂ ಕೂಡ ಜೊತೆಯಾಗಿ ಇಟ್ಕೊಂಡಿದ್ದೇನೆ. ಅದು ರಂಗಭೂಮಿಯಲ್ಲಿ ನಾನು ಭರತನಾಟ್ಯದಷ್ಟು ಕೆಲಸಗಳನ್ನು ಮಾಡ್ತಾ ಇಲ್ಲ ಅಂತ. ಅಂದರೆ ನಾನು ಅಕಾಡೆಮಿಕ್ ಆಗಿ ರಂಗಭೂಮಿಯನ್ನು ಕಲ್ತವಳಲ್ಲ. ಕಾಲೇಜಿನಲ್ಲಿ ಆಧುನಿಕ ರಂಗಭೂಮಿಯ ವರ್ಕ್ಶಾಪ್ಗಳಿಗೆಲ್ಲ ಹೋಗಿ ಮಾಡ್ಕೊಂಡಿರೋದು. ಸೊ ಅದು ನನಗೆ ಪೂರಕವಾಗಿ ನನ್ನ ಜೊತೆ ಇದೆ ಅಂತ ಹೇಳ್ಬೋದು. ಸಾಧ್ಯ ಆದಷ್ಟು ರಂಗಭೂಮಿಯಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಅಂತ. ಪೂರ್ಣ ಪ್ರಮಾಣದಲ್ಲಿ ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೇನೆ ಅಂತಲ್ಲ. ಅದು ನಂಗೆ ಹೆಚ್ಚಾಗಿ ಭರತನಾಟ್ಯದ ನಾನೀಗ ಅಂದರೆ ಕ್ಲಾಸ್ ಎಲ್ಲ ಮಾಡ್ತಾ ಇರುವ ಕಾರಣಕ್ಕಾಗಿ ಅದು ನಂಗೆ ಹೆಚ್ಚು ಸಹಾಯ ಮಾಡಿದೆ ರಂಗಭೂಮಿ ಅಂತ. ಎಸ್, ಓಕೆ. ಇವಾಗ ನಟನಂ ಕಾರ್ಯಕ್ರಮದ ಕುರಿತಾಗಿ ಮಾತನಾಡೋದಾದ್ರೆ, ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಇವರ ಮುತುವರ್ಜಿ, ಆಕ್ಚುಲಿ ಅವರ ಒಂದು ಇಂಟ್ರೆಸ್ಟ್ ಅಲ್ಲಿ ಬಂದಂತಹ ಕಾರ್ಯಕ್ರಮ. ಜೊತೆಗೆ ದೈಜಿ ವರ್ಲ್ಡ್ ಸಂಸ್ಥೆಯ ಒಂದು ಹೆಮ್ಮೆಯಿಂದ ಪ್ರಸ್ತುತಪಡಿಸ್ತಾ ಇರುವಂತಹ ಒಂದು ರಿಯಾಲಿಟಿ ಶೋ, ಭರತನಾಟ್ಯಕ್ಕೆ ಸೀಮಿತವಾಗಿ ಮಾಡ್ತಾ ಇರುವಂತಹ ರಿಯಾಲಿಟಿ ಶೋ. ನೀವು ಕಾರ್ಯಕ್ರಮಗಳನ್ನ ನೋಡಿದ್ರೆ, ಅಂದ್ರೆ ಆಡಿಷನ್ಸ್ ರೌಂಡ್ ಅನ್ನು ಈಗಾಗಲೇ ಪ್ರಸಾರ ಮಾಡಿದೀವಿ, ಜನರಿಂದ ನಮಗೆ ರೆಸ್ಪಾನ್ಸ್ ಒಳ್ಳೆ ರೀತಿ ಬರ್ತಾ ಇದೆ. ಆದ್ರೆ ನೀವು ಒಬ್ಬ ನಾಟ್ಯ ಗುರುಗಳಾಗಿ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ಮಾತನಾಡೋದಾದ್ರೆ, ನಿಮಗೆ ನಟನಂ ಶೋ ಹೇಗೆ ಅನಿಸ್ತು? ನಾನು ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಯೋಚನೆ ಮಾಡಿದಂತಹ ಶ್ರೀದೇವಿ ನೃತ್ಯಾರಾಧನಾ ಕಲಾಕೇಂದ್ರದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಶಾಸ್ತ್ರೀಯ ನೃತ್ಯದ ಸ್ಪರ್ಧೆಗಳು ನಡೀತದೆ. ಅದಕ್ಕೆ ಒಂದು ಸೀಮಿತ ಮಟ್ಟದ ವಿದ್ಯಾರ್ಥಿಗಳು ಬರ್ತಾರೆ. ರಿಯಾಲಿಟಿ ಶೋ ಅಂತ ಹೇಳಿದಾಗ ನಿಮಗೆ ಅದು ಮಾಡರ್ನ್ ಡ್ಯಾನ್ಸ್ಗಳದ್ದು ಮಾತ್ರ ಕಲ್ಪನೆ ಇರೋದು, ಈ ತನಕ ಇರೋದು. ತುಂಬ ಈಗ ದೂರದರ್ಶನದಲ್ಲಿ ಕಾರ್ಯಕ್ರಮಗಳು ಬರ್ತಾ ಇತ್ತು, ಮತ್ತು ಬೇರೆ ಬಂದರೂ ಕೂಡ ಶಾಸ್ತ್ರೀಯ ನೃತ್ಯಕ್ಕೆ ಸ್ಪರ್ಧಾಳುಗಳು ಬರೋದು ತುಂಬ ಕಡಿಮೆ. ಅದನ್ನು ಮಾಡಬೇಕು ಅಂತ ಹೇಳುವ ಧೈರ್ಯ ಮಾಡಿದ್ದೇ ಮೊದಲನೇದಾಗಿ ಅವರ ಸಾಹಸ ಅಂತ ಹೇಳ್ಬೋದು. ಅದನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗಿರುವಾಗ ಅವನು ಮಾಡ್ತಾರೆ ಅಂತ ಹೇಳುವಾಗ ಈಗ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ, ಅಗತ್ಯ ಕೂಡ ಇದೆ. ಈಗ ಎಲ್ಲ ಯಂಗ್ಸ್ಟರ್ಸ್ಗಳು ಇರ್ಬೋದು, ಈಗ ಸೋಷಿಯಲ್ ಮೀಡಿಯಾವನ್ನು ಜಾಸ್ತಿ ನೋಡುವ ಕಾರಣಕ್ಕಾಗಿ ಶಾಸ್ತ್ರೀಯ ನೃತ್ಯದ ಪ್ರಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸೋಷಿಯಲ್ ಮೀಡಿಯಾವನ್ನು, ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಬೇಕಾದ ಅಗತ್ಯವೇ ಇದೆ. ಆ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆಯ ಕೆಲಸ ಕೂಡ.
ಹೆಚ್ಚು ಹೆಚ್ಚು ಜನರು ಕಲಿತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಎಲ್ಲ ಟೀಚರ್ಸ್ಗಳಿಗೆ ಈಗ ಬೇಕಾದಷ್ಟು ವಿದ್ಯಾರ್ಥಿಗಳಿದ್ದಾರೆ. ನಿಮಗೆ ಶಾಸ್ತ್ರೀಯ ನೃತ್ಯ ಕಲಿಯುವ ವಿದ್ಯಾರ್ಥಿಗಳಿಗೆ ಏನು ಕಡಿಮೆ ಇಲ್ಲ. ಆದರೆ ಅದನ್ನು ಇನ್ನಷ್ಟು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಅಥವಾ ವೇದಿಕೆ ಸಿಗ್ತದೆ ಅಂತ ಹೇಳುವಂತಹ ಒಂದು ಆಶೆಯಿಂದೆಲ್ಲ ಇದನ್ನು ಖಂಡಿತವಾಗಿ ಬಳಕೆ ಮಾಡ್ಕೊಳ್ತಾರೆ ಅಂತ ನಟನಂ ಕಾರ್ಯಕ್ರಮ ಅಂದರೆ ಸ್ಪರ್ಧೆಗಳು ಹೀಗೂ ನಡಿಬೋದಲ್ವಾ ಅಂತ. ಇಲ್ಲದ್ರೆ ಒಂದು ನೃತ್ಯವನ್ನು ಮಾತ್ರ ನೋಡಿರ್ತಾರೆ. ಈಗ ನೀವು ಮಾಮೂಲಾಗಿ ಸ್ಪರ್ಧೆಗಳಿಗೆ ಹೋಗಿದ್ದಾಗ ಒಂದು ನೃತ್ಯವನ್ನು ಮಾಡಬೇಕು. ಹೆಚ್ಚು ಅಂತ ಹೇಳಿದರೆ ಒಂದು ಅರ್ಧ ಗಂಟೆಯ ಸ್ಪರ್ಧೆಗಳು ಇರ್ಬೋದು. ನೀವು ಅಂದರೆ ನಮ್ಮ ಡಾನ್ಸಿಗೆ ಸಂಬಂಧಪಟ್ಟಾದ ಕೆಲವು ನೃತ್ಯ ಬಂಧಗಳನ್ನು ಮಾತ್ರ ಮಾಡಬೇಕು ಅಂತ ಹೇಳುವಂಥದ್ದು ಇರ್ಬೋದು. ಹಾಗಿರುವಾಗ ರಿಯಾಲಿಟಿ ಶೋಗಳಲ್ಲಿ ಬಂದಾಗ ಪ್ರತಿಯೊಂದು ನೃತ್ಯ ಬಂಧ ಇರ್ಬೋದು, ಅಂಗಶುದ್ಧಿ ಇರ್ಬೋದು, ಹಸ್ತವಿನ್ಯಾಸ ಇರ್ಬೋದು, ಅಭಿನಯ ಇರ್ಬೋದು, ಈಗ ಸಪ್ರೇಟ್ ಆಗಿ ಅವರು ಶಬ್ದಗಳನ್ನು ಬಳಕೆ ನೋಡ್ತಾ ಹೋಗುವ ಕಾರಣಕ್ಕಾಗಿ ಮಕ್ಕಳು ಇನ್ನಷ್ಟು ತಮ್ಮ ಬಗ್ಗೆ ತಮ್ಮ ನೃತ್ಯದ ಬಗ್ಗೆ ಅರಿವನ್ನು ಮೂಡಲಿಕ್ಕೆ ಸಾಧ್ಯ ಆಗ್ಬೋದೇನೋ ಅಂತ ರಿಯಾಲಿಟಿ ಶೋದಿಂದ, ಅಂದರೆ ಈ ಶಾಸ್ತ್ರೀಯ ನೃತ್ಯದ ರಿಯಾಲಿಟಿ ಶೋದಿಂದ. ಯಾಕಂದರೆ ಒಂದು ಸರ್ತಿ ಮಾಡಿದ ಸ್ಪರ್ಧೆಯಿಂದ ಭಿನ್ನವಾಗಿ ಇನ್ನೊಂದು ಸರ್ತಿ ಯೋಚನೆ ಮಾಡಬೇಕಾಗ್ತದೆ ಸ್ಪರ್ಧೆ. ಯಾಕಂದರೆ ರಿಪೀಟ್ ಆಗುವ ಕಾರಣಕ್ಕಾಗಿ ನೀನು ಇವತ್ತು ಈಗ ಅಡವಿಗೆ ಸಂಬಂಧಪಟ್ಟ ಹಾಗೆ ಮಾಡಿದರೆ ನಾಳೆ ನೀನು ಅಭಿನಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಬೇಕು ಅಂತ ರಿಯಾಲಿಟಿ ಶೋದಲ್ಲಿ ಹೇಳಿದರೆ ವಿದ್ಯಾರ್ಥಿಗಳು ಆ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಾದೀತು ಅಂತ. ಅಂದರೆ ಅವರ ಕಲಿಕೆಯ ಮಟ್ಟ ಜಾಸ್ತಿ ಆಗ್ಬೋದು ಅಂತ ಕೇಳುವ ಕಾರಣಕ್ಕಾಗಿ ನಾನು ಇದು ಚೆನ್ನಾಗಿದೆ ಅಂತ ಹೇಳುತ್ತೇನೆ. ರೈಟ್. ಇನ್ನು ನಿಮ್ಮ ಕಾಲದಲ್ಲಿ ನೀವು ಅಭ್ಯಾಸವನ್ನು ಮಾಡುವಂಥ ಕಾಲದಲ್ಲಿ ಈ ಥರ ರಿಯಾಲಿಟಿ ಶೋಗಳನ್ನು ಅಟೆಂಡ್ ಮಾಡಿದ್ದೀರಾ? ಹೀಗೆ ಖಂಡಿತ ಇಲ್ಲ. ಆಗ ಸ್ಪರ್ಧೆಗಳೇ ತುಂಬ ಕಡಿಮೆ ಇತ್ತು ಅಂತ ಹೇಳ್ಬೋದು. ಅಂದರೆ ನಾನು ಕಲಿಯುವ ಮಟ್ಟಕ್ಕೆ ನಾನೊಂದು 25 ವರ್ಷದ ಹಿಂದೆ ಕಲೀಲಿಕ್ಕೆ ಶುರು ಮಾಡಿರೋದು. ಆಗ ನಾನು ತುಂಬ ತೀರಾ ಗ್ರಾಮೀಣ ಪ್ರದೇಶದಿಂದ ಬಂದಿರೋದು. ಆಗ ಕಲಿಯುವ ಅವಕಾಶವೇ ಕಡಿಮೆ ಇತ್ತು. ಎಲ್ಲಿಂದ ಒಬ್ಬರು ಟೀಚರ್ ಬಂದು ಒಂದು ದಿವಸ ಕ್ಲಾಸ್ ಮಾಡಿದರೆ ಹೆಚ್ಚು, ಅಂದರೆ ಅವ್ರಿಗೆ ಬರುವ ಅವಕಾಶಗಳು ಕಡಿಮೆ ಇತ್ತು. ನಮ್ಮ ಬಸ್ಸಿನ ವ್ಯವಸ್ಥೆ ಇರ್ಬೋದು ಅಂತದ್ದು. ಯಾಕಂದ್ರೆ ನಾನು ಸುಬ್ರಹ್ಮಣ್ಯ, ಈಗ ನಿಮಗೆ ಕಮರ್ಷಿಯಲ್ ಆಗಿ ಅದು ಬದಲಾಗಿದೆ, ಕುಕ್ಕೆ ಸುಬ್ರಹ್ಮಣ್ಯ. ಆದರೆ ನಾನು ಹುಟ್ಟಿದ ಸಂದರ್ಭದಲ್ಲಿ ಇದು ತೀರಾ ಗ್ರಾಮೀಣ ಪ್ರದೇಶ. ಅಲ್ಲಿ ಬಸ್ಸಿನ ವ್ಯವಸ್ಥೆಗಳು ಏನೂ ಇಲ್ಲದಿರುವಂಥ ಸಂದರ್ಭದಲ್ಲಿ ಭರತನಾಟ್ಯ ಕಲಿಯುವುದೇ ಕಷ್ಟ ಇತ್ತು. ಅಂಥದ್ರಲ್ಲಿ ಈ ಸ್ಪರ್ಧೆಗಳನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಿಮಗೆ. ಹಾಗಿರುವಾಗ ಇದು ತುಂಬ ಆ ನಿಟ್ಟಿನಲ್ಲಿ ತುಂಬ ಬೇರೆಯಾದ ಬದಲಾವಣೆ ಇದು. ಆಗ ನಿಮಗೆ ಸ್ಪರ್ಧೆಗಳೇ ಇರಲಿಲ್ಲ ಅಂತ ಹೇಳ್ಬೋದು. ಈಗ ಸ್ಕೂಲ್ಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು ತುಂಬ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಬೇಕಾದಷ್ಟು ಒಂದು ವಿಪುಲವಾದ ಅವಕಾಶವೇ ಸಿಕ್ಕಿದೆ ಅಂತ. ಹೌದು, ಕರೆಕ್ಟ್. ಇವಾಗ ನಿಮ್ಮ ಬಾಲ್ಯದ ಬಗ್ಗೆ ಮಾತನಾಡ್ತಾ ಅದನ್ನೇ ಮುಂದುವರಿಸುವ. ಎಷ್ಟು ವರ್ಷಗಳಲ್ಲಿ ನೀವು ಒಂದು ನಾಟ್ಯಾಭ್ಯಾಸಕ್ಕೆ ನಿಮ್ಮ ಒಂದು ಪ್ರಥಮ ಹೆಜ್ಜೆಯನ್ನು ಇಟ್ಟದ್ದು? ನಾನು ನನ್ನ 13ನೇ ವರ್ಷದಲ್ಲಿ ಭರತನಾಟ್ಯ ಕಲಿಲಿಕ್ಕೆ ಶುರು ಮಾಡಿದ್ದು. ಅಂದರೆ ಒಬ್ಬರು ನಮ್ಮ ಊರಿಗೆ ಕ್ಲಾಸ್ ಮಾಡಲಿಕ್ಕೆ ಅಂತ ಬಂದರು. ನಮ್ಮೂರಲ್ಲಿ ಕ್ಲಾಸ್ ಇದೆಯಲ್ಲ ಸೇರಿಕೊಳ್ಳುವ ಅಂತ ಹೇಳೋ ಉದ್ದೇಶದಿಂದ ಹೋದಕ್ಕೆ. ನಾನು ಭರತನಾಟ್ಯ ಕಲೆ ಒಂದು ಕಲಾವಿದೆ ಆಗಬೇಕು ಅಥವಾ ಅದು ಹಾಗಿದೆ ಹೀಗಿದೆ ಅಥವಾ ಅದರ ಶಾಸ್ತ್ರ ಪುರಾಣ ಏನೂ ಗೊತ್ತಿರಲಿಲ್ಲ. ಒಬ್ಬರು ಬಂದು ಕ್ಲಾಸ್ ಮಾಡ್ತಾರೆ, ನಾನು ಸೇರಬೇಕು, ಅದೇ ಎರಡೇ ಉದ್ದೇಶ ಇತ್ತು ಕ್ಲಾಸ್ ಶುರು ಮಾಡಿದ್ದು. ಮತ್ತೆ ಅದು ಕಲಿತಾ ಇಲ್ಲಿ ತನಕ ತಲುಪಿದೆ ಅಷ್ಟೇ. ಎಸ್. ಸೊ ಇವಾಗ ನಿಮಗೆ ಆ ಕಾಲದಲ್ಲಿ ಇವಾಗಿರುವಂಥ ಯಾವುದೇ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರಿ. ಸೊ ಅಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬ ಒಂದು ರಿಸ್ಟ್ರಿಕ್ಷನ್ಸ್ ಇದ್ದಂತಹ ಒಂದು ಕಾಲ. ಹಾಗಿರಬೇಕಾದ್ರೆ ನಿಮ್ಮ ಮನೆಯಲ್ಲಿ ಒಂದು ಇದಕ್ಕೆ ಸಪೋರ್ಟ್ ಆಗಿರ್ಬೋದು ಅಥವಾ ನಿಮ್ಮ ಗುರುಗಳಿಂದ ಒಂದು ಸಪೋರ್ಟ್ ಆಗಿರ್ಬೋದು, ಯಾವ ರೀತಿ ಇತ್ತು ಮೇಡಮ್? ಒಂದು ಭರತನಾಟ್ಯ ಹುಡುಗಿಯರಿಗೆ ಸೀಮಿತ ಅಂತ ಹೇಳುವಂಥದ್ದು ಹಿಂದೆಂದ ಬಂದಿದೆ. ಈಗ ನಾಟ್ಯಾಚಾರ್ಯರು, ನಾಟ್ಯ ಗುರುಗಳು ಎಲ್ಲ ಪುರುಷರೇ ಇದ್ರೂ ಕೂಡ ಭರತನಾಟ್ಯವನ್ನು ಹೆಣ್ಣು ಮಕ್ಕಳೇ ಕಲಿಯೋದು ಅಂತ. ಹಾಗಿರುವಾಗ ಭರತನಾಟ್ಯ ಕಲೀಲಿಕ್ಕೆ ನಮ್ಮಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಬೇಡ ಅಂತ ಹೇಳುವಂಥದ್ದು ಬಂದಿಲ್ಲ. ನಿಮಗೆ ರಂಗಭೂಮಿಗಾದರೂ ಬಂದುಬಿಟ್ಟಿದೆ ಅದು. ಭರತನಾಟ್ಯಕ್ಕೆ ನಿಮಗೆ ಎಲ್ಲಿ ನೋಡಿದ್ರು ಹೆಣ್ಣು ಮಕ್ಕಳೇ ಕಲಿಯೋದು. ಹಾಗೆ ಹೆಣ್ಣು ಮಕ್ಕಳು ಕಲಿಯೋದು ಬೇಡ ಅಂತ ಹೇಳಿಕೊಂಡು ಏನಿಲ್ಲ. ಕೆಲವು ಸರ್ತಿ ಪ್ರದರ್ಶನಕ್ಕೆ ಸಂಬಂಧಪಟ್ಟಾಗೆ ದೂರ ಹೋಗುವ ಕಾರಣಕ್ಕಾಗಿ ಅಷ್ಟು ದೂರ ಯಾಕೆ ನೀವು ಹೋಗಬೇಕು ಅಂತ ಹೇಳುವಂಥದ್ದೆಲ್ಲ ಕೆಲವರಿಗೆ ಬಂದಿರ್ಬೋದೇನೋ. ಬಟ್ ಕಲಿಯುವ ವಿಷಯಕ್ಕೆ ನನಗೆ ಮನೆಯಿಂದ ಯಾವುದೇ ತೊಂದರೆಗಳು ಆಗಿರಲಿಲ್ಲ. ಸೊ ಹೇಗೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಭರತನಾಟ್ಯವನ್ನು ಯಾವ ರೀತಿಯಲ್ಲಿ ಸರಿದೂಗಿಸ್ತಾ ಇದ್ರಿ ನೀವು? ಆಗ ನನಗೆ ಇದೇನು ದೊಡ್ಡ ಡಾನ್ಸ್ ಬರ್ಡನ್ ಆಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ. ವಾರಕ್ಕೊಂದು ದಿವಸ ಕ್ಲಾಸ್ ಇರ್ತಿದ್ದದ್ದು, ಮತ್ತು ದಿನ ಏನೋ ಅಭ್ಯಾಸ ಮಾಡ್ತಾ ಇದ್ದೆ ಅಂತೇಳಿ ಅಲ್ಲ. ಈಗಿನ ಹಾಗೆ ಅಂದರೆ ದಿನ ಅಭ್ಯಾಸ ಮಾಡಬೇಕು, ನೀವು ಬರಬೇಕು ಮಾಡಬೇಕು ಅಂಥದ್ದೆಲ್ಲ ಇರಲಿಲ್ಲ. ವಾರಕ್ಕೊಂದು ದಿವಸ ಕ್ಲಾಸನ್ನು ಅಟೆಂಡ್ ಮಾಡ್ತಿದ್ದೆ. ನೀವು ಆ ಭಾನುವಾರ ಇಡೀ ದಿವಸ ಫ್ರೀ ಇತ್ತು. ಹೀಗಿನಾಗಿ ಇಡೀ ದಿವಸ ಮೊಬೈಲ್, TV ಅಂಥದ್ದು ಯಾವುದೂ ಇಲ್ಲದ ಕಾರಣಕ್ಕಾಗಿ ನಮ್ಮ ಹತ್ರ ಬೇಕಾದಷ್ಟು ಸಮಯ ಇತ್ತು. ಭಾನುವಾರ ಕ್ಲಾಸಿಗೆ ಹೋಗೋ ದೊಡ್ಡ ವಿಷಯ ಅಂತ ಅನ್ನಿಸಿರಲಿಲ್ಲ. ಕಲಿತಾ ಹೋಗಿದ್ದದ್ದು. ಮತ್ತು ಬೇರೆ ಏನೂ ಇರಲಿಲ್ಲ.
ಮಾಡಲಿಕ್ಕೆ ಒಂದು ಆಟ ಆಡಬೇಕಾಗಿತ್ತು ನಾವು, ಇಲ್ಲದಿದ್ದರೆ ಇದನ್ನು ಮಾಡ್ಬೋದಾಗಿತ್ತು ಅಷ್ಟೇ. ಓಕೆ, ಇವಾಗ ನೀವು 13ನೇ ವರ್ಷಕ್ಕೆ ಪ್ರಾರಂಭ ಮಾಡಿದ್ದು ಅಂತ ಹೇಳಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಎಂತ ಮಾಡ್ತಾರೆ ಅಂತ ಹೇಳಿದರೆ, ಈ 10ನೇ 9ನೇ ಕ್ಲಾಸಿಗೆ ಬರುವಾಗ ಸ್ಟಾಪ್ ಮಾಡಬೇಕು ಅಂತ ಹೇಳಿಬಿಟ್ಟು 3 ವರ್ಷದ ಮಗುವಿಗೆ ಭರತನಾಟ್ಯ ಕಲಿಸುವಂಥದ್ದು ಅಥವಾ ಯಾವುದೇ ಡಾನ್ಸ್ ಪ್ರಕಾರಗಳಿಗೆ ಕಲಿಸುವಂಥದ್ದೆಲ್ಲ ಮಾಡ್ತಾರೆ. ಸೊ ನಿಮ್ಮ ಪ್ರಕಾರ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಭರತನಾಟ್ಯ ಅಭ್ಯಾಸ ಶುರು ಮಾಡೋದು ಅದು ಒಳ್ಳೆಯದಾ, ಅಥವಾ ನಿರ್ದಿಷ್ಟವಾಗಿಯೂ ಇಷ್ಟೊಂದು ವರ್ಷದಲ್ಲೇ ಶುರು ಮಾಡಬೇಕು ಅಂತ ಏನಾದರೂ ಇದೆಯಾ? ತುಂಬ ಬೇಗ ಬೇಡ ಅಂತ ನನ್ನ ಅಭಿಪ್ರಾಯ. ಅಷ್ಟು ಬೇಗ ಕಲಿಸ್ಲಿಕ್ಕೆ ಮಕ್ಕಳನ್ನು ಒತ್ತಾಯಪೂರ್ವಕವಾಗಿ ಹಾಕೋದು ಬೇಡ ಅಂತ. ಒಂದು ಅವರ ಬೆಳವಣಿಗೆ ದೃಷ್ಟಿಯಿಂದ ಇರ್ಬೋದು. ನಾವು ಕ್ಲಾಸಿಗೆ ಅಂತ ಬಂದ ಮೇಲೆ ಅವರ ಮೇಲೆ ಕೆಲವೆಲ್ಲ ನಿಯಮಗಳನ್ನು ಪಾಲಿಸಲಿಕ್ಕೆ ಹೇಳುತ್ತೇವೆ. ನಮ್ಮ ಡಾನ್ಸಲ್ಲಿ ಏನು ಹೇಗೆ ಕೂತ್ಕೊಳ್ಬೇಕು, ನಾವು ಏನು ಹೆಜ್ಜೆಗಳನ್ನು ಮಾಡಬೇಕು ಅದನ್ನು ಯಾಕಂದರೆ ಅವ್ರು ನಮಗೆ ಫೀಸ್ ಕೊಡ್ತಾರೆ, ಆ ಕಾರಣಕ್ಕಾಗಿ ನಾವು ಅವರಿಗೆ ಒತ್ತಾಯಪೂರ್ವಕವಾಗಿ ಕಲಿಸ್ತೇವೆ. ಆ ಫೋರ್ಸ್ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಿರುವಾಗ ನಾವು ಹೇಳಿದ್ದನ್ನು ಗ್ರಹಿಸುವಷ್ಟು ಸಾಮರ್ಥ್ಯ ಇರಬೇಕು ಒಂದು ವಿದ್ಯಾರ್ಥಿಗೆ, ನಮ್ಮಲ್ಲಿ ಕರೀಲಿಕ್ಕೆ ಬರುವಂತಹ ಒಂದು ಮಗುವಿಗೆ. ಆ ಗ್ರಹಿಸುವಂಥ ಸಾಮರ್ಥ್ಯ ಇದ್ದಷ್ಟು ವಯಸ್ಸಾಗಬೇಕು, ಅದು ನಿರ್ದಿಷ್ಟ ಇಷ್ಟೇ ಆಗಬೇಕು ಅಂತ ಹೇಳಿಲ್ಲ. ಆದರೆ ಒಂದು 5-6 ವರ್ಷದ ನಂತರ ಅದು ಒಳ್ಳೆಯದು ಅಂತ. ಯಾಕಂದ್ರೆ ನಾವೊಂದು ಸ್ಕೂಲಿಗೆ ಹಾಕ್ತೇವೆ. ಸ್ಕೂಲಿಗೆ ಹಾಕುವಾಗ ಈಗ ಸರ್ಕಾರ ಅಥವಾ ಎಲ್ಲವೂ ಒಂದು 5 ವರ್ಷ ಅಂತ ಮಾಡಿಬಿಟ್ರೆ 5 ವರ್ಷದಲ್ಲಿ ಮಕ್ಕಳಿಗೆ ನಾವು ಹೇಳಿದ್ದನ್ನು ಕೇಳುವ ಸಾಮರ್ಥ್ಯ ಮತ್ತು ನಾವು ಮಾಡಿದ್ದನ್ನು ನೋಡುವ ಸಾಮರ್ಥ್ಯ ಇರ್ತದೆ ಅಂತ, ಅದನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅಂತ. ಅದರ ಮೊದಲು ಮಕ್ಕಳು ಮನೇಲಿರ್ತಾರೆ, ಬರೀ ಅಪ್ಪಮ್ಮನ ಮಾತು ಮಾತ್ರ ಕೇಳ್ತಾ ಇರ್ತಾರೆ. ಆ ಗ್ರಹಿಸುವ ಸಾಮರ್ಥ್ಯ ಬಂದ ಮೇಲೆ ಹಾಕಬೇಕು ಅಂತ. ಯಾಕಂದ್ರೆ ನಾವು 3ನೇ ವ್ಯಕ್ತಿ ಆಗಿರ್ತೇವೆ ಅವರಿಗೆ, ಅಪ್ಪ ಅಮ್ಮನನ್ನು ಹೊರತುಪಡಿಸಿ. ಅದು ಒಂದು ಕಾರಣ, ಯಾಕಂದರೆ ಅದು ಎರಡೂ ಬರಬೇಕು ಮಕ್ಕಳಿಗೆ ಅಂತ. ಇನ್ನೊಂದು ದೈಹಿಕ ಸಾಮರ್ಥ್ಯ ಕೂಡ ಅವರಿಗೆ ಜಾಸ್ತಿ ಇರಬೇಕಾಗ್ತದೆ. ಅವರ ಕಾಲು ಗಟ್ಟಿ ಇರಬೇಕು, ನಿಲ್ಲಬೇಕಷ್ಟದ ಸಾಮರ್ಥ್ಯ. ಹಾಗಿರುವಾಗ ಅದು ಇಂತಿಷ್ಟು ಅಂತೇಳಿ ಅಲ್ಲ, ನೀವು 3 ವರ್ಷದ ಮಗು ಏಬಲ್ ಅಂತಿದ್ರೆ ಆಗ್ಬೋದು, ಆದರೆ ಹೌದಾ ಅಂತ ಇರುವಂಥದ್ದು. ಅವರು ದೈಹಿಕವಾಗಿ ಮಾನಸಿಕವಾಗಿ ಗಟ್ಟಿಯಾಗಿದ್ದಾರಾ ಅಂತ. ಹಾಗಿರುವಾಗ ನಾವೊಂದು 6 ವರ್ಷ ಎಲ್ಲ ಆಗಲಿ ಅಂತ ಹೇಳ್ತೇವೆ. ಆಗ ಅಂದರೆ ನಮ್ಮ ಗ್ರಹಿಕೆ ಅದು 6 ವರ್ಷದಲ್ಲಿ ಒಂದು ಮಗು ಕೇಳುವಷ್ಟು, ನೋಡುವಷ್ಟು, ಮಾಡುವಷ್ಟು ಗಟ್ಟಿಯಾಗಿರ್ತದೆ ಅಂತ. ಹಾಗಿರುವಾಗ ಒತ್ತಾಯಪೂರ್ವಕವಾಗಿ ನೀವು ಯಾವುದನ್ನು ಕೂಡ ಮಾಡಬೇಡಿ ಅಂತ. ಮಗುವಿಗೆ ಸಾಮರ್ಥ್ಯ ಇದೆ ಅಂತ ಅನ್ಸಿದ್ರೆ ಮಾಡ್ಬೋದು. ಮಗುವಿಗೂ ಅನ್ನಿಸ್ಬೇಕು, ನಾನು ಮಾಡಬಲ್ಲೆ ಅಂತ. ಇಲ್ಲಂತಂದ್ರೆ ಒಂದು ಸ್ವಲ್ಪ ಹಂತದ ಹೊರಗೆ ಮಕ್ಕಳು ಕಲಿತ ಮೇಲೆ ಮತ್ತೆ ಮಕ್ಕಳಿಗೆ ಬೇಡ ಅಂತ ಆಗ್ಬೋದು. ಇವು ಒತ್ತಾಯದಲ್ಲಿ, ಯಾಕಂದ್ರೆ ನಿಜವಾಗಿ ಅವರು ಯೋಚನೆ ಮಾಡುವಂತಹ ಸಾಮರ್ಥ್ಯಕ್ಕೆ ಬಂದ ಮೇಲೆ ಅವರಿಗೆ ಬೇಡ ಅಂತ ಅನ್ನಿಸ್ಬಿಡ್ಬೋದು. ಆಗಿರುವ ನಾವೇ ಅವರ ಕಲಿಯುವ ಆಸಕ್ತಿಯನ್ನು ಬಿಟ್ಟಾಗಿ ಹಾಕಿಬಿಡ್ತದಲ್ಲ. ಅದಕ್ಕೆ ಬೇಕಾಗಿ ಅವರಿಗೆ ಕಲಿಬೇಕು ಅಂತ ಅನ್ನಿಸ್ಬೇಕು. ನಾವು ಹೇಳಿಕೊಟ್ಟದ್ದು ಅವರಿಗೆ ರುಚಿ ಅಂತ ಅನ್ನಿಸ್ಬೇಕು, ಒತ್ತಾಯಪೂರ್ವಕವಾಗಿ ಆಗಬಾರ್ದು. ಮನಸ್ಸು ಕೂಡ ಸಾಧ್ಯ ಯಾವುದೇ ಕ್ಷೇತ್ರದಲ್ಲಿ ಖಂಡಿತ. ನೃತ್ಯ ಅಂತಲ್ಲ, ಯಾವುದಾದ್ರೂ ಅಷ್ಟೇ. ಓಕೆ, ಇನ್ನು ವಿದ್ಯಾಭ್ಯಾಸಕ್ಕೆ ಬರುವಾಗ ಒಂದು 10ನೇ ಕ್ಲಾಸು ಅಥವಾ PUC ಎಕ್ಸಾಮ್ ಪ್ರಮುಖವಾದ ಘಟ್ಟ ಅಂತ ಕರೆಯುವಂಥದ್ದು ಹೌದು. ಸೊ ಈ ಸಂದರ್ಭದಲ್ಲಿ ನಾಟ್ಯದಿಂದ ಮಕ್ಕಳನ್ನ ತೆಗೆಯುವಂಥದ್ದಾಗಿರ್ಬೋದು, ಕಳಿಸದೇ ಇರುವಂಥದ್ದು, ಇದೆಲ್ಲ ಪೋಷಕರು ಮಾಡುವಂಥದ್ದು. ನೀವು ಆಸ್ ದ ಆರ್ಟಿಸ್ಟ್ ಹೌದು, ಬಟ್ ಆಸ್ ಅ ಹೆಣ್ಣಾಗಿ ನೀವೇನು ಹೇಳ್ತೀರಿ? ಪೋಷಕರನ್ನು ನಾವು ಹೀಗೆ ಅಂತ ಜಡ್ಜ್ ಮಾಡಲಿಕ್ಕಾಗೋದಿಲ್ಲ, ಅಥವಾ ನೀವು ಹೀಗೆ ಮಾಡಿ ಅಂತ ನಾನೊಂದು ಗುರುವಾಗಿ ಹೇಳಲಿಕ್ಕೂ ಆಗೋದಿಲ್ಲ. ಆದರೆ ನೃತ್ಯ, ಸಂಗೀತ ಎಲ್ಲವೂ ಕೂಡ ಶಿಕ್ಷಣ ಜೊತೆ ಪೂರಕವಾಗಿರುವಂಥದ್ದು. ನೀವು ಒಂದೇ ಕೆಲಸ ಮಾಡುವಾಗ ಮೊನೋಟನಸ್ ಆಗಿ ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳುವಾಗ ಸ್ವಲ್ಪ ಮನಸ್ಸನ್ನು ಒಂದು ಅವರ ಸಮಾಧಾನಕ್ಕೆ ತರಲಿಕ್ಕೆ, ಸ್ಟ್ರೆಸ್ಫುಲ್ ಇದ್ದದನ್ನು ರಿಲೀಫ್ ಮಾಡಲಿಕ್ಕೆ ಬೇಕಾಗಿ ನೀವು ಬೇರೆ ಯಾವುದಾದ್ರು ಚಟುವಟಿಕೆಗಳಲ್ಲಿ ನಿಮ್ಮನ್ನು ಅಳವಡಿಸಿಕೊಳ್ಳೇಬೇಕು. ಅದಕ್ಕೆ ಹೆಚ್ಚು ಸಹಾಯ ಮಾಡ್ತದೆ ನೃತ್ಯ ಅಂತ. ನೀವು ಓದೋದು ಅಂತೇಳಿದ್ರೆ 24 ಗಂಟೆ ಓದಲಿಕ್ಕೆ ಒಬ್ಬರಿಗೆ ಸಾಧ್ಯವೇ ಆಗೋದಿಲ್ಲ. ನೀನು ಈಗ 10th, ನೀನು ಇಡೀ ದಿವಸ ಓದು ಅಂತಾದರೆ ಓದಲಿಕ್ಕೆ ಸಾಧ್ಯ ಆಗ್ಬೋದಾ? ಇಲ್ಲ. ಈಗ ಸಂಜೆ ಬಂದು 5 ಗಂಟೆ ತನಕ ಸ್ಕೂಲ್ ಟೈಮ್ ಬಿಟ್ಟುಬಿಡಿ. ಸ್ಕೂಲಿಂದ ಬಂದ ಮೇಲೆ ನೀನು 5ರಿಂದ 10 ಗಂಟೆ ತನಕ ನಿಂಗೆ ಓದಲಿಕ್ಕೆ ಆಗ್ಬೋದಾ? ಓದಿದ್ರೆ ಹೇಗೆ ಆಗ್ಬೋದು ಮಗುವಿನ ಪರಿಸ್ಥಿತಿ? ಹಾಗಿರುವಾಗ 5ರಿಂದ ಒಂದು 2 ಗಂಟೆ ಓದಿದ ಮೇಲೆ ಮತ್ತೊಂದು 2 ಗಂಟೆ ಅವರಿಗೆ ಫ್ರೀ ಸಿಗ್ತದೆ ಅಂತ ಇರುವಾಗ ಅವರ ದೇಹ, ಮನಸ್ಸು ಎಲ್ಲವನ್ನ ಒಂದು ಆ್ಯಕ್ಟಿವ್ ಮಾಡಬೇಕಾದ್ರೆ ನೀವು ಒಂದು ಚಟುವಟಿಕೆಯಲ್ಲಿ ಹಾಕಬೇಕು. ಆಗಿರುವಾಗ ನೀವು ನೃತ್ಯ, ಸಂಗೀತಕ್ಕೆ ಹಾಕೋದು ಹೆಚ್ಚು ಸೂಕ್ತ ಅಂತ. ಆಗ ಅವರಿಗೆ ಓದಲಿಕ್ಕೂ ಕೂಡ ಅದು ಒಂದು ಸಹಾಯ ಆಗ್ತದೆ. ಚಟುವಟಿಕೆಗಳು ಓದುವ ಕಾರಣಕ್ಕಾಗಿ
ಆ್ಯಕ್ಟಿವ್ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು. ಆಗಿರುವಾಗ ನೀವು 10th ಬಂತು ಅಂತ ನಿಲ್ಲಿಸಬೇಕು ಅಂತ ಹೇಳುವ ಅಗತ್ಯವೇ ಇಲ್ಲ ಅಂತ. ಮುಂದುವರಿಸಿಕೊಂಡಿದ್ರೆ ಎರಡನ್ನು ಅಂದರೆ ಅವರಿಗೆ ಮಕ್ಕಳಿಗೆ ಸಾಧ್ಯ ಇದೆ, ಅದು ಇಲ್ಲದೆ ಅಲ್ಲ. ಯಾಕಂದರೆ ಒಂದು ಮಗು ನಾನು ಹೇಳಿದಾಗ ಇಡೀ ದಿವಸ ಓದಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಪಠ್ಯವನ್ನು. ನೀವೊಂದು ಮ್ಯಾಥ್ಸನ್ನು ಇಡೀ ದಿವಸ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಆಗುವುದೇ ಇಲ್ಲ. ಅಂಥವ್ರು ಕೂತ್ಕೊಳ್ಬೇಕಷ್ಟೇ. ಹಾಗಂತ ಎಲ್ಲರೂ ಡಾನ್ಸ್ ಸಂಗೀತ ಕಲೀಲಿಕ್ಕೂ ಸಾಧ್ಯ ಆಗೋದಿಲ್ಲ, ಆಗೋದು ಇಲ್ಲ. ಆದರೆ ನೀವೊಂದು ಎಲ್ಲರೂ ಪರ್ಫಾರ್ಮರ್ಗಳಾಗದಿದ್ರು, ಎಲ್ಲರೂ ಟೀಚರ್ ಆಗದಿದ್ರು, ಒಬ್ಬರು ಒಳ್ಳೆ ನೋಡುಗರಾದರೂ ಆಗ್ಬೋದಲ್ವಾ? ಆ ಕಾರಣಕ್ಕಾಗಿ ಆದರೂ ಕಲಿಬೇಕು ಅಂತ. ಎಸ್, ಖಂಡಿತ. ಇನ್ನು ನಿಮ್ಮ ನಾಟ್ಯ ಶಾಲೆಯ ಕುರಿತಾಗಿ ಮಾತನಾಡೋದಾದ್ರೆ, ಯಾವಾಗಿಂದ ನಾಟ್ಯರಂಗ ಪುತ್ತೂರು ಒಂದು ಕಾರ್ಯಪ್ರವೃತ್ತಿಗೆ ಬಂತು? ನಾನು ಒಂದು 10 ವರ್ಷ ಆಯ್ತಷ್ಟೇ. ಅದೇ ನಾನು ಹೇಳಿದಲ್ಲ, ನಾನು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಕೆಲಸ ಮಾಡ್ತಾ ಇರೋದ ಕಾರಣಕ್ಕಾಗಿ ನೃತ್ಯವನ್ನೇ ನನ್ನ ಪ್ರೊಫೆಷನ್ ಆಗಿ ತಗೊಂಡಿರಲಿಲ್ಲ. ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದದ್ದು. ನಾನು ಒಂದು 10 ವರ್ಷದಿಂದ ಅದೇ ನಾಟ್ಯರಂಗವನ್ನು ಶುರು ಮಾಡಿದ್ದೇನೆ. ನೃತ್ಯ ಕಲಿಯುವ ಆಸಕ್ತರು ಮತ್ತು ರಂಗಭೂಮಿ ಕಲಿಯುವ ಆಸಕ್ತರು ನನ್ನ ಜೊತೆ ಇದ್ದಾರೆ. ಓಕೆ. ಸೊ ಎಷ್ಟು ವಿದ್ಯಾರ್ಥಿಗಳು ಪ್ರಸ್ತುತ ನಿಮ್ಮ ಹತ್ರ ಇದ್ದಾರೆ? ನನ್ನ ಹತ್ರ ಒಂದು 30-40 ವಿದ್ಯಾರ್ಥಿಗಳು ಅಂತ ಇದ್ದಾರೆ ಅಷ್ಟೇ ನಾಟ್ಯರಂಗದಲ್ಲಿ. ಓಕೆ. ಇವಾಗ ನೀವು ಮಾತಾಡ್ತಾ ಹೇಳಿದ್ರಿ ನಾನು ಬೇರೆ ಪ್ರೊಫೆಷನಲ್ಲಿ ಇದ್ದೆ ಅಂತ. ಸೊ ನಿಮ್ಮ ಉದ್ಯಮ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಯಾವ ಒಂದು ಪ್ರೊಫೆಷನ್ ಚೂಸ್ ಮಾಡಿದ್ರಿ? ಅಲ್ಲ, ನಾನು ETVಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನ್ಯೂಸ್ ಸೆಕ್ಷನಲ್ಲಿ, ನ್ಯೂಸ್ ಡೆಸ್ಕಲ್ಲಿ. ಸೊ ನಾನು ಹೈದರಾಬಾದಲ್ಲಿದ್ದೆ. ಹಾಗೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಕಾರಣಕ್ಕಾಗಿ ನೃತ್ಯವನ್ನು ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಮತ್ತೆ ಬಂದುಬಿಟ್ಟು ನಾನು ನನ್ನ ರಂಗಭೂಮಿ ಅದು ಇದು ಬೇರೆ ಬೇರೆ ಕಾರಣಗಳಿಗಾಗಿ ಹೀಗೆ ಓಡಾಟ ನೃತ್ಯವನ್ನು ಪರ್ಫಾರ್ಮೆನ್ಸ್ ಮಾಡೋದು, ರಂಗಭೂಮಿಯ ಶೋಗಳನ್ನು ಮಾಡ್ತಾ ಇರುವ ಕಾರಣಕ್ಕಾಗಿ ನೃತ್ಯ ತರಗತಿ ಅಂತ ಮಾಡ್ತಾ ಇರಲಿಲ್ಲ. ಓಕೆ. ಆಮೇಲೆ ನಿಧಾನಕ್ಕೆ ಶುರು ಮಾಡಿದ್ದು. ಎಸ್. ಈಗ ನೀವು ರಂಗಭೂಮಿ ಕಲಾವಿದರು ಅಂತ ನಮಗೆ ಗೊತ್ತಾಯಿತು. ಸೊ ಆ ರಂಗಭೂಮಿ ಅನ್ನುವಂಥದ್ದೇ ಒಂದು ಬೇರೆ ಕ್ಷೇತ್ರ, ನಾಟ್ಯ ಅನ್ನುವಂಥದ್ದು ಒಂದು ಬೇರೆ ಕ್ಷೇತ್ರ. ಅಂದರೆ ರಂಗಭೂಮಿಯಲ್ಲಿ ಮಾತುಗಾರಿಕೆಯೇ ಅದಕ್ಕೆ ಮೊದಲ ಸ್ಥಾನ ಅಂತ ಹೇಳ್ತಾರೆ. ಇನ್ನು ಭರತನಾಟ್ಯದಲ್ಲಿ ಅಭಿನಯ ಆಗಿರ್ಬೋದು ಅಥವಾ ಒಂದು ನಾಟ್ಯಕ್ಕೆ ಏನು ಪ್ರಥಮ ಸ್ಥಾನ ಅಂತ ಹೇಳ್ಬೋದು. ಸೊ ಎರಡನ್ನ ಹೇಗೆ ಸರಿದೂಗಿಸ್ತಾ ಹೋದ್ರಿ? ಆ್ಯಂಡ್ ನಿಮ್ಮ ಪ್ರಕಾರ ರಂಗಭೂಮಿ ಹಾಗೆಯೇ ಭರತನಾಟ್ಯಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಮ್ಯಾಮ್? ಡಿಫ್ರೆನ್ಸ್ ಅಂತಲ್ಲ, ಎಲ್ಲವೂ ಕೂಡ ರಂಗಭೂಮಿ ಅಂದರೆ ನಮ್ಮ ಈ ಕ್ಷೇತ್ರದ ಕಲೆಗಳೇ. ಒಂದು ಭರತನಾಟ್ಯಕ್ಕೆ ಒಂದು ಶಾಸ್ತ್ರೀಯವಾದ ಚೌಕಟ್ಟಿದೆ. ರಂಗಭೂಮಿ ಅದನ್ನು ಬ್ರೇಕ್ ಮಾಡಬಲ್ಲ ಅಂಥದ್ದು. ನೀವು ರಂಗಭೂಮಿಯಲ್ಲಿ ನೃತ್ಯ ಇದೆ, ಸಂಗೀತ ಇದೆ, ಮಾತು ಇದೆ, ಅಭಿನಯ ಇದೆ, ಎಲ್ಲವೂ ಇದೆ. ಭರತನಾಟ್ಯದಲ್ಲಿ ನಾವು ಒಂದು ಸಿದ್ಧ ಪಠ್ಯವನ್ನು ಇಟ್ಟುಕೊಂಡು ಮಾಡ್ತೇವೆ. ಓಕೆ. ನೀವು ರಂಗಭೂಮಿಯಲ್ಲಿ ಭರತನಾಟ್ಯವನ್ನು ಮಾಡ್ಬೋದಾಗ್ತದೆ, ಆದರೆ ಭರತನಾಟ್ಯದಲ್ಲಿ ನಿಮಗೆ ರಂಗಭೂಮಿಯ ಸಾಧ್ಯತೆಗಳನ್ನು ಮಾತ್ರ ಮಾಡಲಿಕ್ಕಾಗೋದು. ನೇರವಾಗಿ ರಂಗಭೂಮಿಯನ್ನು ತಗೊಂಡು ಬರಲಿಕ್ಕಾಗೋದಿಲ್ಲ. ಆದರೆ ರಂಗಭೂಮಿಯ ನೀವು ಚಟುವಟಿಕೆಗಳು ಏನಿದೆ, ನಿಮ್ಮ ಆ್ಯಕ್ಟಿಂಗ್ ಕ್ಲಾಸ್ಗಳಿರ್ಬೋದು ಅಥವಾ ರಂಗವಿನ್ಯಾಸಗಳಿರ್ಬೋದು ಅಥವಾ ಬೆಳಕಿನ ವಿನ್ಯಾಸಗಳು, ಅದೆಲ್ಲವೂ ಕೂಡ ನಿಮ್ಮ ಭರತನಾಟ್ಯದಲ್ಲಿ ಹೆಚ್ಚು ಸಹಾಯ ಆಗ್ತದೆ ಅಂತ. ನೀವೀಗ ಅಭಿನಯದಲ್ಲಿ ನಮಗೆ ಭರತನಾಟ್ಯದಲ್ಲಿ ಒಂದು ಚೌಕಟ್ಟನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಇಂತಿಷ್ಟೇ ಹಸ್ತಗಳನ್ನು ಬಳಸಬೇಕು, ಇಷ್ಟೇ ದೇಹವನ್ನು ಬಗ್ಗಿಸಬೇಕು, ಇಷ್ಟೇ ಹೆಜ್ಜೆಗಳನ್ನು ಹಾಕಬೇಕು ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಆದರೆ ರಂಗಭೂಮಿಯಲ್ಲಿ ನಿಮಗೆ ಅದನ್ನೆಲ್ಲ ಮೀರಿ ಮಾಡ್ಬೋದಾಗ್ತದೆ. ನೀವು ಇದು ಭರತನಾಟ್ಯದಲ್ಲಿ ಬಾ ಅಂತ ಬರೀ ಹಸ್ತದಲ್ಲೇ ತೋರಿಸಿದೆ. ನೀವು ರಂಗಭೂಮಿಯಲ್ಲಿ ದೇಹವನ್ನು ಬಳಸ್ಬೋದು, ಮಾತನ್ನು ಬಳಸ್ಬೋದು, ಕೈಯನ್ನು ಬಳಸ್ಬೋದು, ಏನನ್ನು ಕೂಡ ಮಾಡ್ಬೋದು. ಅಂದರೆ ರಂಗಭೂಮಿಯ ಸಾಧ್ಯತೆಗಳು ತುಂಬ ಇದೆ ಅಂತ. ಹಾಗಂತ ಅದು ಭಿನ್ನ, ಇದು ಭಿನ್ನವಾಗಿದೆ ಅಂತ. ಆದರೆ ಅದು ಎರಡನ್ನೂ ಒಟ್ಟಿಗೆ ಇಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಈಗ ತುಂಬ ನಿಮಗೆ ಗೊತ್ತಾಗಿರ್ಬೋದು, ನೋಡ್ತಾ ಇರ್ಬೋದು. ಮೊದಲು ಭರತನಾಟ್ಯವನ್ನು ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ರು, ಒಂದು ಸೀಮಿತ ಜನರು ಮಾತ್ರ ನೋಡ್ತಿದ್ರು, ಮಾಡ್ತಿದ್ರು. ರಂಗಭೂಮಿ ಅದು ಸರಳವಾಗಿರೋದು. ಹಾಗಿರುವಾಗ ಅದನ್ನು ಸೀಮಿತ ವರ್ಗ ಮಾತ್ರ ಮಾಡ್ತಾಯಿದ್ರು ಅಂತ. ಈಗ ಹಾಗಿಲ್ಲ. ರಂಗಭೂಮಿ ಎಲ್ಲ ಸಾಧ್ಯತೆಗಳನ್ನು ಭರತನಾಟ್ಯದಲ್ಲಿ ತರುವಂತಹ ಪ್ರಯತ್ನಗಳಾಗಿದೆ. ರಂಗ ನಿರ್ದೇಶಕರುಗಳು ಎಲ್ಲವೂ ಕೂಡ ಭರತನಾಟ್ಯದ ನೃತ್ಯ ರೂಪಕಗಳನ್ನು ನಿರ್ದೇಶಿಸುವಷ್ಟರ ಮಟ್ಟಿಗೆ ರಂಗಭೂಮಿ ಬೆಳೆದಿದೆ, ಭರತನಾಟ್ಯ ಕೂಡ ಬೆಳೆದಿದೆ. ಓಕೆ ಮ್ಯಾಮ್, ಇವಾಗ ಭರತನಾಟ್ಯದಲ್ಲಿ ಮುಖದ ಎಕ್ಸ್ಪ್ರೆಷನ್ ಅದು ನೋಡೋದಕ್ಕೆ ತುಂಬ ಚಂದ ಕಾಣ್ತದೆ. ಜೊತೆಗೆ ಅದರಲ್ಲಿರುವಂಥ ಅದೊಂದು ವಿಶಿಷ್ಟ ಅಂತ ಹೇಳ್ಬೋದು ಉಳಿದ ಡ್ಯಾನ್ಸ್ ಫಾರ್ಮ್ಸ್ಗೆಲ್ಲ ಕಂಪೇರ್ ಮಾಡಿದಾಗ. ಸೊ ನೀವು ನಾಟ್ಯ ಗುರುಗಳಾಗಿ ನಿಮ್ಮ ಒಂದಿಷ್ಟು ಸುದೀರ್ಘ ವರ್ಷಗಳ ಎಕ್ಸ್ಪೀರಿಯನ್ಸ್ ನಮಗೋಸ್ಕರ ಏನಾದರೂ ಒಂದು ನೃತ್ಯ ಪ್ರಕಾರವನ್ನು ತೋರಿಸಬಹುದಾ? ಹೇಗೆ ಅಂದರೆ ನಮಗೆ ಎದ್ದು ನಿಂತು ಮಾಡುವಂಥದ್ದು ಅವಕಾಶ ಇಲ್ಲ ಖಂಡಿತವಾಗ್ಲೂ. ಓಕೆ, ನೀವು ರಂಗಭೂಮಿಯಲ್ಲಿ ಆದರೆ ಬಾ ಅಂತ ಹೇಳ್ತೀರಿ, ಮಾತಲ್ಲಿ ಹೇಳ್ತೀರಿ. ಉದಾಹರಣೆಗೆ ನಾನು
ಎಲ್ರಿಗೂ ಗೊತ್ತಿರುವಂತಹ ಬಾರೋ ಕೃಷ್ಣಯ್ಯ ಹಾಡನ್ನು ತಗೊಳ್ತೇನೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ಈಗ ಹಾಡಿರೋದು. ನಾನು ಮಾತಲ್ಲಿ ಹೇಳಿದರೆ ನಿಮಗೆ ಗೊತ್ತಾಗ್ತದೆ, ಬಾ ಕೃಷ್ಣ ನನ್ನ ಮನೆಗೀಗ ಅಂತ. ನೀನು ಆ ಮಾತೇ ಇಲ್ಲ, ಯಾಕಂದ್ರೆ ನಮಗೆ ಭರತನಾಟ್ಯದಲ್ಲಿ ಮಾತಿಲ್ಲ, ಸಾಹಿತ್ಯ ಇರ್ತದೆ. ಸಾಹಿತ್ಯ ಇದ್ದರೂ ಕೂಡ ಸಾಹಿತ್ಯ ಇಲ್ಲದೇ ಕೂಡ ನಾವು ಭರತನಾಟ್ಯದಲ್ಲಿ ಪರ್ಫಾರ್ಮ್ ಮಾಡ್ತೇವೆ. ಯಾಕಂದರೆ ನಾವು ಒಂದು ಸರ್ತಿ ಹಾಡನ್ನು ಹಾಡಿ ಮತ್ತು ನಾವು ಅದನ್ನು ಮ್ಯೂಸಿಕನ್ನು ಹಾಕಿ ಅಭಿನಯ, ಯಾಕಂದರೆ ನಮ್ಮ ಹತ್ರ ಬೇರೆ ಸಾಧ್ಯತೆಗಳಿರೋದು ಕೈ, ಕಣ್ಣು, ಮುಖ, ಕಾಲು. ಹಾಗಿರುವಾಗ ನಾ ಬಾರೋ ಕೃಷ್ಣಯ್ಯ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಕರಿಬೋದು ಅಂತ. ಕೃಷ್ಣ ನಾನು ಯಾರೆಲ್ಲ ಕರಿಬೋದು ಹೇಳಿ? ಭಕ್ತರು, ಗೋಪಿಕೆಯರು. ಓಕೆ, ನೋಡಿ, ಒಂದು ಕೃಷ್ಣನನ್ನು ಭಕ್ತರು ಕರಿಬೋದು, ಯಾಕಂದರೆ ನಾವೆಲ್ಲರೂ ಕಾಮನ್. ಮತ್ತು ನಾವು ಅವನ ಹಿಂದಕ್ಕೆ ಹೋದರೆ ಅವನ ಫ್ರೆಂಡ್ಸ್ ಕರಿಬೋದು, ಅವನ ತಾಯಿ ಕರಿಬೋದು, ಅವನ ಲವರ್ ಕರಿಬೋದು, ಅವನ ಹೆಂಡತಿ ಕರಿಬೋದು, ಹೀಗೆ ಬೇರೆ ಬೇರೆ ಕರಿಬೋದು. ಆದರೆ ಎಲ್ಲರೂ ಕರೆಯುವಂಥದ್ದು ಒಂದೇ ಥರ ಇರೋದೇ ಇಲ್ಲ. ಹಾಗಿರುವಾಗ ಫಸ್ಟ್ ನಾನು ಭಕ್ತ ಕರೆಯೋದು ಹೇಗೆ? ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆ ಕೃಷ್ಣಯ್ಯ, ಇದು ಭಕ್ತ. ಆದರೆ ಫ್ರೆಂಡ್, ಹೇ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ. ಫ್ರೆಂಡ್. ತಾಯಿ ಆದರೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ಈಗ ಬಾರೋ. ಲವರ್ ಆಗಿದ್ರೆ, ಪ್ರೇಮಿ ಆದರೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ನೆಕ್ಸ್ಟ್ ಹೆಂಡತಿ ಆಗಿದ್ರೆ ಬಾರೋ ಕೃಷ್ಣಯ್ಯ ಭಕ್ತರ ಮನೆಗೆ ಅಂದರೆ ನಾವು ಕರೆಯುವಾಗ ಬೇರೆ ಬೇರೆ ಥರ, ಅಂದರೆ ನಾವು ಹೇಗಿರ್ತೇವೆ ಅದ್ರ ಮೇಲೆ ಡಿಪೆಂಡ್ಸ್. ಎಸ್, ತುಂಬ ಸುಂದರವಾಗಿತ್ತು. ಆ್ಯಂಡ್ ಸಡನ್ ಹೇಳಿದ್ದು ನಾನು, ಮ್ಯೂಸಿಕ್ ಕೂಡ ಇಲ್ಲ, ನೀವು ತಯಾರಾಗಿ ಕೂಡ ಇರಲಿಲ್ಲ, ಆದರೂ ನಿಮ್ಮ ಒಂದು ಇಷ್ಟು ವರ್ಷದ ಪಯಣ ಇಲ್ಲಿ ಕಾಣಿಸ್ತಾ ಇದೆ ಮ್ಯಾಮ್. ಖಂಡಿತವಾಗ್ಲೂ ತುಂಬ ಅಂದರೆ ನಾಟಕದಲ್ಲೂ ಹಾಗೆ ನೀವು ನಾವಂದರೆ ಒಂದು ಮಾತನ್ನು ಬೇರೆ ಬೇರೆ ಥರ ಕಮ್ಯುನಿಕೇಟ್ ಮಾಡ್ಬೋದು ಅಂತ. ನಾನು ಹೇಳುವ ಉದ್ದೇಶ ಒಂದೇ ಆದರೂ ಕೂಡ ಹೇಳುವ ಟೋನ್ ಬೇರೆ ಆಗಿರ್ತದೆ. ಈಗ ನೀನು 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 ಅಂತ ಹೇಳ್ತೇವಲ್ಲ, ಅಭಿನಯದಲ್ಲೂ ಸಹ ಹಾಗೆ ನೀನು 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 ಹಾಗೆ, ಅಂದರೆ ಅಭಿನಯ ಕೂಡ ಹಾಗೆ ವ್ಯತ್ಯಾಸ ಆಗ್ತಾ ಹೋಗ್ತದೆ ಅಂತ. ಯಾಕಂದರೆ ನಾವು ಮಾತನ್ನು ಅಭಿನಯದ ಮೂಲಕ ಹೇಳ್ತಾ ಹೋಗಬೇಕಾಗ್ತದೆ ಅಂತ. ಓಕೆ, ಸೊ ಇವಾಗ ನೀವು ರಂಗಭೂಮಿ ಮತ್ತು ಇದರಲ್ಲಿ ನಾಟ್ಯಶಾಸ್ತ್ರದಲ್ಲಿ ಇರಬೇಕಾದ್ರೆ ನಿಮ್ಗೆ ಎಲ್ಲಾದರೂ ಕಷ್ಟ ಅಂತ ಅನಿಸುತ್ತಾ ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ? ಇಲ್ಲ, ಯಾಕಂದ್ರೆ ನಾನು ಅದೆರಡು ಬೇಕು ಅಂತ ಇಟ್ಕೊಂಡಿರುವ ಕಾರಣಕ್ಕಾಗಿ ನನಗೆ ಅದು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಓಕೆ, ಯಾಕಂದರೆ ರಂಗಭೂಮಿಯನ್ನು ಸಹ ನಾನು ಪಟ್ಟು ಮಾಡ್ಕೊಂಡಿರೋದು. ಭರತನಾಟ್ಯ ಅಬ್ವಿಯಸ್ಲಿ ನನ್ನ ಪ್ರೊಫೆಷನ್ ಅದು, ನಂಗೆ ಅದು ಹೆಚ್ಚು ಸಹಾಯವೇ ಮಾಡ್ತಾ ಬಂದಿದೆ ರಂಗಭೂಮಿ. ಆಲ್ರೈಟ್, ಇವಾಗ ಮೊದಲಿನ ಕಾಲಕ್ಕೆ ಹಾಗೆಯೇ ಈಗಿನ ಕಾಲಕ್ಕೆ, ಅಂದರೆ ನೀವು ಕಲಿತಾ ಇರುವಂಥ ಟೈಮಲ್ಲಿ ಗುರುಗಳ ಒಂದು ರೀತಿ, ಅವರ ಜೊತೆ ಒಂದು ಮಾತನಾಡುವಂಥ ರೀತಿ ಆಗಿರುವಂಥದ್ದಾಗಿರ್ಬೋದು, ಅಥವಾ ಅಭ್ಯಾಸ ಮಾಡುವಂಥ ಒಂದು ಶೈಲಿ ಆಗಿರ್ಬೋದು, ಈಗಿನ ಕಾಲದ ಮಕ್ಕಳು ಇರುವಂಥ ರೀತಿ ಆಗಿರ್ಬೋದು, ಅಥವಾ ಅಭ್ಯಾಸದಲ್ಲಿ ಏನಾದರೂ ಬದಲಾವಣೆಗಳು ಕಾಣಿಸ್ತಾ ಇದೆಯಾ ನಿಮಗೆ? ತುಂಬ
ಒಂದು ಕಲಿಸುವ ವಿಧಾನ ಕೂಡ ಬದಲಾಗಿದೆ, ಓಕೆ, ಕಲಿಯುವ ವಿಧಾನ ಕೂಡ ಬದಲಾಗಿದೆ. ಹಿರಿಯ ಗುರುಗಳಿಗಿಂತ ಈಗಿನ ಗುರುಗಳಿಗೂ ಕೂಡ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆಗಲೇಬೇಕು, ಯಾಕಂದರೆ ಕಾಲ ಆಗಿದೆ, ಈಗ ಕಲಿಯುವ ಸಂಖ್ಯೆ ಜಾಸ್ತಿ ಇದೆ. ಮತ್ತು ನಿಮಗೆ ನಾವು ಮೊದಲು ನೆನಪು ಮಾತ್ರ ಹಿಡ್ಕೊಂಡು ಮಾಡ್ಕೊಳ್ಬೇಕಾಗಿತ್ತು ಪಾಠ ಮಾಡಿದ್ದನ್ನು. ಈಗ ಹಾಗಲ್ಲ, ನೀವು ಮಾಡಿದ ತಕ್ಷಣ ಎರಡನೇ ಸರ್ತಿ ಹೇಳಿಕೊಡ್ಬೇಕಾದ ಅಗತ್ಯವೇ ಬರೋದಿಲ್ಲ. ವಿಡಿಯೋ ಮಾಡ್ಕೊಳ್ತಾರೆ, ಮನೆಗೆ ಹೋಗಿ ಅವರೇ ಅಭ್ಯಾಸ ಮಾಡ್ತಾರೆ. ಮೊದಲು ನಮಗೆ ಇದನ್ನೊಂದು ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಗೊತ್ತೇ ಇರಲಿಲ್ಲ. ಅದನ್ನು ಗುರುಗಳು ಸಹ ಹೇಳ್ತಾ ಇದ್ರು ಅಂತ ನಂಗೆ ಅನ್ನಿಸ್ತಾ ಇಲ್ಲ, ನೀವು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಂಬರಬೇಕು ಅಂತ. ಹಾಗಾದರೆ ಈಗ ಹಾಗಲ್ಲ, ಪ್ರತಿಯೊಂದು ಟೀಚರ್ಸು ಕೂಡ ನೀನು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಲೇಬೇಕು ಅಂತ ಹೇಳೋದನ್ನು ಮಾಡ್ತಾರೆ. ಹಾಗಿರುವಾಗ ಹಿಂದೆ ತುಂಬ ಹಿಂದೆ ಗುರುಕುಲ ಪದ್ಧತಿ ಇತ್ತು ಅಂತ, ನೀವು ಕಂಟಿನ್ಯೂಸ್ ಆಗಿ ನಾವು ಗುರುಗಳ ಮನೇಲಿ ಇರಬೇಕಿತ್ತು, ಮಾಡಬೇಕಿತ್ತು. ಈಗ ಹಾಗಲ್ಲ, 1 ಗಂಟೆ ಕ್ಲಾಸು, ವಾರದಲ್ಲಿ 1 ಗಂಟೆ ಕ್ಲಾಸು, ವಾರದಲ್ಲಿ 2 ಗಂಟೆ ಕ್ಲಾಸ್ ಇದೆ. ಅಷ್ಟರೊಳಗೆ ನಾನು ಕಲ್ತಿರಬೇಕು, ಮುಗಿಸಿರಬೇಕು. ನೆಕ್ಸ್ಟಿಗೆ ಬರುವಾಗ ಅದನ್ನು ಒಪ್ಪಿಸಬೇಕು. ಮೊದಲಿನ ಗುರುಗಳಿಗೆ ಶಿಷ್ಯರ ಸಂಖ್ಯೆ ಕಡಿಮೆ ಇತ್ತು, ಹಾಗೆ ಒಬ್ಬರನ್ನೇ ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು. ಈಗ ಹಾಗಲ್ಲ, ಬೇಕಾದಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ನಿಮಗೆ ಬೇಕು ಅಂತಿದ್ರೆ ನೀವು ಕಲಿಬೇಕು. ಗುರುಗಳಿಗೆ ಇವರಲ್ಲಾದ್ರೆ ನಾಳೆ ಬರ್ತಾರೆ. ಮೊದಲು ಸ್ಟೂಡೆಂಟ್ಸ್ ಒಬ್ರು ಇಬ್ಬರು ಇರುವ ಕಾರಣ ಅವರನ್ನೇ ಸರಿ ಮಾಡಬೇಕಾದ ಅಗತ್ಯ ಇತ್ತು ಗುರುಗಳಿಗೂ ಕೂಡ. ಈಗ ಹಾಗಿಲ್ಲ. ಈಗ ಸ್ಕೂಲ್ ಹೇಗೆ, ಶಿಕ್ಷಣ ಪದ್ಧತಿ ಹೇಗೆ ಇದೆ ಹಾಗೆ ಒಂದು ಆರ್ಟ್ ಕೂಡ ಆಗಿದೆ. ಯಾಕಂದರೆ ಸ್ಕೂಲ್ಗಳಲ್ಲಿ ಕೂಡ ಕಂಪಲ್ಸರಿ ಹೆಚ್ಚಿನ ಸ್ಕೂಲ್ಗಳಲ್ಲಿ ಇರುವ ಕಾರಣಕ್ಕಾಗಿ ಅದು ಒಂದು ಶಿಕ್ಷಣ ಪಠ್ಯಕ್ರಮದ ಹಾಗೆ ಹೋಗ್ತಾ ಇದೆ. ಆ ವ್ಯತ್ಯಾಸಗಳು ಕೂಡ ಆಗಿದೆ. ಆದರೆ ಸ್ಕೂಲಿಗಿಂತ ಸ್ವಲ್ಪ ಭಿನ್ನವಾಗಿದೆ, ಗುರುಗಳ ಶಿಷ್ಯರ ಒಂದು ಸಂಬಂಧ, ಪ್ರೀತಿ ಎಲ್ಲ ಸ್ವಲ್ಪ ಭಿನ್ನವಾಗಿದೆ ಅಷ್ಟೇ. ಓಕೆ, ಇನ್ನು ಇದು ನನ್ನ ಒಂದು ಪರ್ಸನಲ್ ಕ್ವೆಶನ್ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಯಾರೇ ಒಂದು ಗೆಸ್ಟ್ ಬಂದರೂ ನನ್ನದು ಅಂತ ಒಂದು ಪ್ರಶ್ನೆ ಇಟ್ಟಿರ್ತೇನೆ. ಈಗ ಭರತನಾಟ್ಯ ಅಥವಾ ಯಾವುದೇ ನಾಟ್ಯ ಪ್ರಕಾರದಲ್ಲಿ ಗೆಜ್ಜೆಗೆ ಅಮೂಲ್ಯವಾದಂಥ ಒಂದು ಸ್ಥಾನವನ್ನು ಕೊಟ್ಟಿರ್ತಾರೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ, ನೀವು ತಿಳಿಸಿಕೊಡ್ಬೇಕು. ಆದರೆ ನಾನು ಈ ಸೋಷಿಯಲ್ ಮೀಡಿಯಾ ಅಥವಾ ಕೆಲವು ಕಡೆಗಳಲ್ಲಿ ಓದ್ತಾ ಹೋದ ಹಾಗೆ ಗೆಜ್ಜೆ ಕಟ್ಟಿದ ಮೇಲೆ ಚಪ್ಪಲಿಯನ್ನು ಧರಿಸಬಾರ್ದು ಅಂತ ಹೇಳ್ತಾರೆ. ಆದರೆ ಕೆಲವೊಂದು ಈ ಮೂವಿ ಹೀರೋಯಿನ್ಸ್ ಆಗಿರ್ಬೋದು, ಕೆಲವೊಂದು ಆರ್ಟಿಸ್ಟ್ಗಳು ಚಪ್ಪಲಿ ಧರಿಸುವಂಥದ್ದು ಕೆಲವೊಂದು ವಿಡಿಯೋಸ್ಗಳು ಬಂದಿದೆ. ಅದಕ್ಕೆ ಕೆಲವೊಂದು ಪರ ವಿರೋಧಗಳು ಬಂದಿರುವಂಥದ್ದು. ಸೊ ನೀವು ಭರತನಾಟ್ಯದಲ್ಲಿ ಇಷ್ಟೊಂದು ಪ್ರಾವೀಣ್ಯತೆಯನ್ನು ಪಡೆದಿರುವಂಥದ್ದು, ಈ ಕ್ಷೇತ್ರದಲ್ಲೇ ನೀವು ನಡೆದುಕೊಂಡು ಬಂದಿರೋದ್ರಿಂದ, ನೀವು ಗುರುಗಳಾಗಿರೋದ್ರಿಂದ ಈ ಪ್ರಶ್ನೆಯನ್ನು ಕೇಳ್ತೇನೆ. ನೃತ್ಯದಲ್ಲಿ ಗೆಜ್ಜೆಯ ಸ್ಥಾನ ಏನು, ಜೊತೆಗೆ ಚಪ್ಪಲಿ ಧರಿಸ್ಬೋದಾ ಮೇಡಮ್, ಹೇಗೆ? ನಾವು ಗೆಜ್ಜೆಯನ್ನು ದೇವರು ಅಂತ ಭಾವಿಸ್ತೇವೆ. ನಾವು ಗೆಜ್ಜೆಯನ್ನು ಪೂಜೆ ಮಾಡ್ತೇವೆ ಫಸ್ಟ್ ಕಟ್ಟುವಾಗ. ಯಾಕಂದರೆ ನಾವು ನಮ್ಮ ಸಂಪ್ರದಾಯದಲ್ಲಿ ಪೂಜೆ ಮಾಡೋದು ದೇವರಿಗೆ, ಗುರುಗಳಿಗೆ, ಅಪ್ಪ ಅಮ್ಮನಿಗೆ ಮತ್ತೆ ಬಿಟ್ಟರೆ. ಹಾಗಿರುವಾಗ ಪ್ರಥಮ ಸ್ಥಾನವನ್ನು ನಾವು ಗೆಜ್ಜೆಯನ್ನು ಫಸ್ಟಿಗೆ ಪೂಜೆ ಮಾಡ್ತೇವೆ. ಆಗಿರುವಾಗ ನಾವು ಗೆಜ್ಜೆಗೆ ದೇವರ ಸ್ಥಾನವನ್ನು ಕೊಟ್ಟಾಗಿರ್ತದೆ. ಇನ್ನೊಂದು, ನಾವು ಗೆಜ್ಜೆಯನ್ನು ಕಟ್ಟಬೇಕಾದ್ರೂ ಬಿಚ್ಚಬೇಕಾದ್ರೂ ನಮಸ್ಕಾರ ಮಾಡ್ತೇವೆ. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಚಪ್ಪಲನ್ನು ಬಿಟ್ಟು ದೇವಸ್ಥಾನದ ಒಳಗೆ ಹೋಗ್ತೇವೆ. ಖಂಡಿತ. ಆಗಿರುವಾಗ ನಾವು ದೇವರ ಸ್ಥಾನವನ್ನು ಕೊಟ್ಟಿರುವಂತಹ ಗೆಜ್ಜೆ ಹಾಕಬೇಕಾದ್ರೆ ಚಪ್ಪಲನ್ನು ಹಾಕಬಾರ್ದು ಅಂತ ನಾವು ಮಾಡಿಕೊಂಡಿರುವ ಕ್ರಮ. ಹಾಗಿರುವಾಗ ನಮ್ಮ ಶಿಷ್ಯರಿಗೂ ಕೂಡ ನಾವು ಅದನ್ನು ತಿಳಿಸ್ತೇವೆ. ಗೆಜ್ಜೆಯನ್ನು ನಾವು ಅಷ್ಟು ಪವಿತ್ರವಾದ್ಯದಿಂದ ನೋಡ್ಕೊಳ್ತೇವೆ, ಯಾಕಂದರೆ ನಮಗದು ಅಷ್ಟು ಪವಿತ್ರವಾದದ್ದು. ನಾವು ಮಾಡುವಂತಹ ನೃತ್ಯದ ಒಂದು ಆ ಮೆಲೋಡಿ ಇದೆಯಲ್ಲ, ಹೆಜ್ಜೆಯ ಧ್ವನಿಯನ್ನು ಇಡೀ ಪ್ರೇಕ್ಷಕರಿಗೆ ತಲುಪಿಸುವಂತಹ ಕೆಲಸವನ್ನು ಗೆಜ್ಜೆ ಮಾಡ್ತದೆ. ಆ ಧ್ವನಿ ಕೇಳಿದ ಕೂಡಲೇ, ನೀನು ಗೆಜ್ಜೆ ಹಾಕಿದ್ಯಲ್ಲ ಅಂತ ಹೇಳುವಷ್ಟು, ನೀನು ಡ್ಯಾನ್ಸ್ ಮಾಡ್ತೀಯಲ್ಲ ಅಂತ. ಸೊ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತದೆ ಗೆಜ್ಜೆ. ನಾವು ಅದಕ್ಕೆ ಕೊಡುವಂತಹ ಗೌರವವನ್ನು ಕೊಡಲೇಬೇಕು. ಆ ಗೌರವದ ನೆಲೆಯಲ್ಲಿ ನೀವು ದೇವರು ಅಂತ ಹೇಳೋದನ್ನು ಬಿಟ್ಟುಬಿಡಿ. ಆದರೆ ಗೌರವದ ನೆಲೆಯಲ್ಲಿ ನಾವು ಚಪ್ಪಲನ್ನು ಹಾಕದೇ ಇರೋದು ಹೆಚ್ಚು ಸೂಕ್ತ. ಹಾಕಬಾರದು ಅಂತ ಹೇಳೋದು, ಯಾಕಂದರೆ ನಾವು ದೇವರಿಗೆ ಕೊಡುವಂತಹ ಗೌರವ. ಅಥವಾ ಇನ್ನೊಬ್ಬರಿಗೆ ನಮಸ್ಕಾರ ಮಾಡುವಾಗ ನಾವು ಯಾವತ್ತೂ ಚಪ್ಪಲ್ ಹಾಕ್ಕೊಂಡಿರೋದಿಲ್ಲ. ಈಗ ಮನೆ ಒಳಗೆ ಕೂಡ ನಾವು ಚಪ್ಪಲ್ ಹಾಕೋದಿಲ್ಲ, ಯಾಕಂದರೆ ಮನೆ ಅಂತ ಹೇಳೋದು ನಮಗೊಂದು ಪವಿತ್ರತೆ ಅಂತ. ಈಗ ಬೇರೆ ಆರೋಗ್ಯ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಒಳಗೆ ಚಪ್ಪಲಿ ಹಾಕ್ತಾರೆ, ಆದರೆ ಒಳಗೆ ಹಾಕೋದನ್ನು ಹೊರಗೆ ಹಾಕೋದಿಲ್ಲ. ಆ ಕಾರಣಕ್ಕಾಗಿ ಆ ಗೌರವವನ್ನು ನಾವು ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು ನಮ್ಮ ವಿದ್ಯಾರ್ಥಿಗಳಲ್ಲಿ ಅಥವಾ ಎಲ್ಲರಲ್ಲೂ ಕೂಡ. ಯಾಕಂದರೆ ನಾವು ಗೌರವ ಕೊಡ್ತೇವೆ, ನಮ್ಮ ಗೌರವವನ್ನು ಸ್ವೀಕರಿಸುವಂಥ ಗೆಜ್ಜೆಗೆ
ನಾವು ಯಾವುದೇ ಕಾರಣಕ್ಕೆ ಅವಮಾನವನ್ನು ಕೂಡ ಮಾಡಬಾರ್ದು. ಹೌದು, ಯಾವುದೇ ಸಿನಿಮಾ ಆಗಿರ್ಬೋದು, ಕೊರಿಯೋಗ್ರಫಿ ಆಗಿರ್ಬೋದು, ಆ ಕಲಿಸುವಂತ ಯಾರು ಕೊರಿಯೋಗ್ರಾಫರ್ ಇದ್ದಾರೆ ಅವರಿಗೆ ಇದರ ಮಾಹಿತಿ ಇರ್ತದೆ. ಸೊ ಯಾರು ಆರ್ಟಿಸ್ಟ್ ಇರಲಿ ಅವರಿಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಆಗ್ಬೇಕು. ಹೌದು, ಅದನ್ನು ದಾಟಿಸುವಂತ ಕೆಲಸವನ್ನ ಮಾಡಬೇಕು. ಈಗ ನಾವು ಗುರು ಅಂತ ಹೇಳಿದ್ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದು ಒಳ್ಳೇದಿದೆ ಅದನ್ನ ದಾಟಿಸುವಂತ ಕೆಲಸವನ್ನ ನಾವು ಮಾಡಲೇಬೇಕು. ಓಕೆ ಮೇಡಮ್, ಇನ್ನು ಪೋಷಕರ ವಿಚಾರದಲ್ಲಿ ಮಾತನಾಡುವುದಾದ್ರೆ, ಇವಾಗ ನಾಟ್ಯಾಭ್ಯಾಸಕ್ಕೆ ಸೇರಿಸ್ತಾರೆ ಅಂತ ಇಟ್ಟುಕೊಳ್ಳುವ, ಆದರೆ ಸ್ಟೇಜ್ ಪ್ರೋಗ್ರಾಮ್ಗಳನ್ನು ಯಾವಾಗ ಮಕ್ಕಳು ಕೊಡ್ಬೋದು, ಅಂದರೆ ಎಷ್ಟು ವರ್ಷದ ಒಂದು ಅಭ್ಯಾಸ ಬೇಕಾಗುತ್ತೆ? ಯಾಕಂದರೆ ಕೆಲವೊಂದು ಪೋಷಕರಿಗೆ ಇಲ್ಲಿ ಶುರು ಮಾಡಿದ ಕೂಡಲೇ ಅಲ್ಲಿ ವೇದಿಕೆ ಹತ್ತಬೇಕು ಅನ್ನುವಂಥದ್ದನ್ನ ಬಯಕೆ ಇರ್ತದೆ. ಸೊ ಇದು ಎಷ್ಟು ಸರಿ, ಇದು ಸಾಧ್ಯವಾ, ಹೇಗೆ? ಅಲ್ಲ, ಕಲೀಲಿಕ್ಕೆ ಶುರು ಮಾಡಿದ ಕೂಡಲೇ ವೇದಿಕೆ ಹತ್ತಬೇಕು ಅಂತ ಈಗಿನ ಒಂದು ಸ್ಪರ್ಧಾತ್ಮಕ ಕಾಲದಲ್ಲಿ ಎಲ್ಲ ಪೇರೆಂಟಿಗೆ ಇರುವಂಥದ್ದು. ಎಷ್ಟು ವರ್ಷ ಅಂತ ನಾನು ಹೇಳಲಿಕ್ಕೆ ಸಾಧ್ಯವೂ ಆಗೋದಿಲ್ಲ. ಕೆಲವು ಮಕ್ಕಳ ಅದೇ ಸಾಮರ್ಥ್ಯ ಇರ್ಬೋದು ಕಲಿಯುವಂಥದ್ದು, ಆದರೆ ಒಂದೇ ವರ್ಷದಲ್ಲಿ ಆಗ್ತದೆ ಅಂತ ಕೂಡ ಹೇಳಲಿಕ್ಕಾಗೋದಿಲ್ಲ. ಹಾಗಿರುವಾಗ ಅವರು ಶ್ರದ್ಧೆಯಿಂದ ಕಲಿಬೇಕಾದದ್ದು ಮುಖ್ಯ. ಕಲೀಲಿಕ್ಕೆ ಕಲ್ತಾದ ಕೂಡಲೇ ಗುರುವೇ ಹೇಳ್ಬೋದು, ನೀನು ಮಾಡ್ಲಿಕ್ಕೆ ಸಾಧ್ಯ ಇದೆಯೇ ಅಂತ. ಇಂತಿಷ್ಟು ಅಂದರೆ ಅದು ಕಲಿಯುವ ಸಾಮರ್ಥ್ಯ ಮಕ್ಕಳದು ಹೇಗಿದೆ ಅಂತ. ಕೆಲವರಿಗೆ 1 ವರ್ಷದಲ್ಲಿ ಬರೋದು, ಇನ್ನೊಂದು ಮಗುವಿಗೆ 4 ವರ್ಷ ಆದರೂ ಬಾರದೇ ಇರ್ಬೋದು. ಆಗಿರುವಾಗ ಗುರುವಿಗೆ ಆದವರಿಗೆ ಗೊತ್ತಿರ್ತದೆ ತಮ್ಮ ಮಕ್ಕಳು ಹೇಗೆ ಮಾಡ್ತಾರೆ ಅಂತ. ಆಗ ಅವರು ಖಂಡಿತವಾಗಿಯೂ ಹೇಳ್ತಾರೆ, ಈ ಮಗು ವೇದಿಕೆ ಹತ್ತಲಿಕ್ಕೆ ಸಾಧ್ಯ ಇದೆ ಅಂತ. ಯಾಕಂದ್ರೆ ಪ್ರತಿಯೊಂದು ಗುರುವಿಗೂ ಅವರೆಲ್ಲ ಮಕ್ಕಳು ಕೂಡ ವೇದಿಕೆಗೆ ಹೋಗ್ಲಿ ಅಂತೇಳುವ ಆಶೆ ಇದ್ದೇ ಇರ್ತದಲ್ವಾ. ಆ ಕಾರಣಕ್ಕಾಗಿ ಅವರು ಹೇಳಿಕೊಡ್ತಾರೆ. ಆಗಿರುವಾಗ ಯಾವ ಗುರು ಕೂಡ ನನ್ನ ಆ ವಿದ್ಯಾರ್ಥಿ ಹೋಗಬೇಕು, ಈ ವಿದ್ಯಾರ್ಥಿ ಹೋಗಬಾರ್ದು ಅಂತ ಹೇಳುವಂಥದ್ದು ಇರುವುದಿಲ್ಲ. ಆಗಿರುವಾಗ ಪೋಷಕರಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕಾಗ್ತದೆ. ಇಂತಿಷ್ಟೇ ವರ್ಷದಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಮಗುವಿನ ಮೇಲೆ ಡಿಪೆಂಡ್ಸ್ ಹೇಗೆ ಕಲಿತದೆ ಅಂತ. ಕೆಲವು ಮಗುವನ್ನು ಬೇಗ ಸೇರಿಸಿರ್ಬೋದು, ಬೇಗ ಮರ್ಬೋದು, ಅಥವಾ ಅವರ ಮನೆಯ ವಾತಾವರಣ ಎಲ್ಲ ಕಲಾವಿದರಾಗಿರುವ ಕಾರಣಕ್ಕಾಗಿ ಆ ಮಗುವಿನ ಕಲಿಯುವ ಸಾಮರ್ಥ್ಯ ಜಾಸ್ತಿ ಇರ್ಬೋದು, ಗ್ರಾಸ್ಪಿಂಗ್ ಪವರ್ ಎಲ್ಲ, ತಾಳ ಲಯ ಜ್ಞಾನಗಳು. ಕೆಲವು ಮನೆಯಲ್ಲಿ ಆ ವಾತಾವರಣ ಇಲ್ಲದ ಕಾರಣಕ್ಕಾಗಿ ಆ ಮಗುವಿಗೆ ತಾಳ ಲಯ ಜ್ಞಾನದ ಯಾವುದು ಇಲ್ಲದ ಕಾರಣಕ್ಕಾಗಿ ಕಲಿಯುವ ಹಂತಗಳು ನಿಧಾನ ಆಗ್ಬೋದು. ಆದರೆ ಒಂದು ಗುರುವಿಗೆ ನಿರ್ಧರಿಸಲಿಕ್ಕೆ ಸಾಧ್ಯ ಇರ್ತದೆ ಮಗು ಹೇಗೆ ವೇದಿಕೆಗೆ ಹೋಗ್ಬೋದು ಅಂತ. ಅದನ್ನು ಕೇಳುವಂತಹ ತಾಳ್ಮೆ ಪೋಷಕರಿಗೆ ಇರಲಿ ಅಂತ. ಓಕೆ, ಇನ್ನು ಭರತನಾಟ್ಯ ಅನ್ನುವಂಥದ್ದು ಅದೊಂದು ನಿರಂತರ ಅಭ್ಯಾಸ, ಒಂದು ದೊಡ್ಡ ಸಮುದ್ರ, ಒಂಥರ ಸಾಗರದಂತೆ ಅಂತ ಹೇಳ್ತಾರೆ. ಎಷ್ಟು ಕಲಿತರೂ ಇನ್ನಷ್ಟು ಕಲಿಕೆಗೆ ಅವಕಾಶ ಭರತನಾಟ್ಯ ಕ್ಷೇತ್ರದಲ್ಲಿ ನಾವು ಕಾಣಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ಅಥವಾ ನಮ್ಮ ಒಂದು ಸಾಮಾನ್ಯ ಜನರಿಗೆ ಹೇಳೋದಾದರೆ, ಈ ಭರತನಾಟ್ಯದ ವಿಶಾಲತೆಯನ್ನು ಮೇಡಮ್ ನೀವು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ನೀವು ಹೇಳಿದಾಗೆ ಭರತನಾಟ್ಯ ವಿಶಾಲವಾದ್ದೆ, ಸಾಗರ. ನೀವೆಷ್ಟು ಕಲಿತರೂ ಕೂಡ ಮುಗಿಯೋದಿಲ್ಲ. ನಾನು ಅದೇ ನೀವು ಹೆಜ್ಜೆಗಳನ್ನು ಕಲಿತಾ ಹೋದರೂ ಅದರಲ್ಲೂ ಬೇಕಾದಷ್ಟು ಇದೆ. ಅಭಿನಯ ನೋಡಿಕೊಂಡ್ರು ಅದು ಬೇಕಾದಷ್ಟಿದೆ. ಅಂದರೆ ನಾಟ್ಯಶಾಸ್ತ್ರವನ್ನು ಬರೆದವರೇ ಅಷ್ಟು ಶ್ಲೋಕಗಳನ್ನು ಬರೆದಿದ್ದಾರೆ. ಯಾಕಂದರೆ ನಾಟ್ಯಶಾಸ್ತ್ರ ಭರತನಾಟ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ರಂಗಭೂಮಿಯ ಕಲೆಗಳಿಗೆ ಸೀಮಿತ ಆಗಿರೋದು. ಈಗ ನಾವು ಭರತನಾಟ್ಯ ಕಲಿಯುವವರು ನಾಟ್ಯಶಾಸ್ತ್ರದ ಜೊತೆ ಅಭಿನಯ ದರ್ಪಣ ಗ್ರಂಥವನ್ನು ಕೂಡ ಅಧ್ಯಯನ ಮಾಡಬೇಕಾದ ಕಾರಣಕ್ಕಾಗಿ ತುಂಬ ಸಾಗರದಷ್ಟು ವಿಶಾಲವಾಗಿದೆ. ನಾವೆಲ್ಲ ಅದರಲ್ಲಿ ಒಂದು ಸಣ್ಣ ಕಣದಷ್ಟು ಮಾತ್ರ ಕಲ್ತಿರ್ಬೋದೇನೋ ಅಷ್ಟೇ. ನಮ್ಮ ಆಯುಷ್ಯ ಎಲ್ಲ ಸಾಕಾಗ್ಲಿಕ್ಕಿಲ್ಲ ನೃತ್ಯ ಕಲೀಲಿಕ್ಕೆ. ಯಾಕಂದರೆ ಅದು ಶಾಸ್ತ್ರೀಯ ಕಲೆ ಆಗಿರೋದ್ರಿಂದ ನಾನು ಇಷ್ಟೇ ಅಂತ ಸೀಮಿತವಾಗಿ ಇಷ್ಟನ್ನು ಹೇಳಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಓಕೆ, ಇನ್ನು ನಟನಂ ಅನ್ನುವಂಥದ್ದು ಒಂದು ರಿಯಾಲಿಟಿ ಶೋ, ಒಂದು ಸ್ಪರ್ಧೆ. ಅಲ್ಲಿ ಬರುವಂಥವರು ಒಂದೇ ಗುರುಗಳ ಮಕ್ಕಳಾಗಿದ್ದರೂ ಕೂಡ ಯಾವುದೇ ರಿಯಾಲಿಟಿ ಶೋ ಅಲ್ಲಿ ಇವರೇ ವಿನ್ ಆಗಬೇಕು ಅವರೇ ವಿನ್ ಆಗಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪೋಷಕರಿಗೆ ಒಂದು ಮನದಾಳದಲ್ಲಿರುತ್ತೆ ನನ್ನ ಮಗುವೇ ಗೆಲ್ಲಬೇಕು ಅಂತ. ಆದರೆ ಕೆಲವೊಂದು ಬಾರಿ ಸಮಯ ಇರ್ಬೋದು ಅಥವಾ ಕೆಲವೊಂದು ಕಾರಣಗಳಿರ್ಬೋದು, ನಮಗೆ ಸಿಗೋದಿಲ್ಲ ಒಂದು ಸ್ಥಾನ, ಬೇರೆಯವರ ಪಾಲಾಗುತ್ತೆ. ಆಗ ವಿದ್ಯಾರ್ಥಿಗಳಲ್ಲಿ ಒಂದು ಬೇಸರ ಆಗುವಂಥದ್ದಾಗಿರ್ಬೋದು, ಅಥವಾ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುವಂಥದ್ದಾಗಿರ್ಬೋದು, ಅಥವಾ ಪೋಷಕರು ಹೇಳೋದು ಇದೆ ಕೆಲವೊಂದು ಸಲ, ನಿಮ್ಮ ಕೈಲಿ ಆಗ್ಲಿಕ್ಕಿಲ್ಲ ಈ ರಿಯಾಲಿಟಿ ಶೋ, ನೀವು ಕ್ಲಾಸಿಗೆ ಹೋಗಿ ನಿಮ್ಮ ಪರೀಕ್ಷೆಯನ್ನು ಮುಗಿಸಿ ಅಂತ ಹೇಳೋದು ಇದೆ. ಸೊ ಈ ಸ್ಪರ್ಧೆ ಅಂತ ಬಂದಾಗ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಯಾವ ಒಂದು ದೃಷ್ಟಿಕೋನವನ್ನು ಇಟ್ಕೊಳ್ಬೇಕು ಮ್ಯಾಮ್? ಒಂದು ಆರೋಗ್ಯಕರವಾದಂತಹ ಸ್ಪರ್ಧೆ ಇದು ಅಂತ ಹೇಳುವಂಥದ್ದು ಫಸ್ಟ್ ನಾವು ಹೇಳಬೇಕು, ಗುರುಗಳಾದವರು ಹೇಳಬೇಕು, ಪೋಷಕರು ಹೇಳಬೇಕು, ಮಕ್ಕಳ ಅರಿವಿಗೂ ಕೂಡ ಅದು ಬರಬೇಕು. ಯಾಕಂದರೆ ಸ್ಪರ್ಧೆ ಇಲ್ಲದಿದ್ದರೆ ಕಲಿಯುವಂತಹ ಹುಮ್ಮಸ್ಸು ಕೂಡ ಬರದೇ ಇರಬಹುದು. ನಾನು ಸುಮ್ಮನೆ ಕಲಿಬೇಕಲ್ಲ ಅಂತ. ಸ್ಪರ್ಧೆ ಅಂತ ಇದ್ದಾಗ
ನಾನು ಕಾಂಪಿಟೇಷನಿಗೆ ಹೋಗ್ತಿದ್ದೆ, ನನ್ನೆಲ್ಲ ಚೆನ್ನಾಗಾಗಬೇಕು ಅಂತ ಹೇಳುವಂಥದ್ದು. ಹಾಗಂತ ಪ್ರತಿಯೊಂದು ಸ್ಪರ್ಧೆ ಕೂಡ ಆರೋಗ್ಯಕರವಾಗಿಯೇ ಇರಬೇಕು. ಯಾಕಂದ್ರೆ ನಾವೀಗ ಸ್ಪೋರ್ಟ್ಸನ್ನು ನೋಡ್ಬೋದು. ಸ್ಪೋರ್ಟ್ಸಲ್ಲಿ ಇರುವಂಥವರು ಯಾವತ್ತೂ ಅವರು ಫೈಟ್ ಮಾಡೋದಿಲ್ಲ. ಯಾಕಂದರೆ ಎಲ್ಲ ಕಾರಣಕ್ಕಾಗಿ ಸ್ಪರ್ಧೆಗೆ ಒಂದು ಉದಾಹರಣೆ ಕೊಡೋದೇ ಸ್ಪೋರ್ಟ್ಸನ್ನು. ನಾವೀಗ ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳನ್ನು ನೋಡಿದರೂ ಕೂಡ ಅವ್ರ ಹತ್ರ ಒಳಗೆ ಒಳ್ಳೆ ಸ್ನೇಹ ಇರ್ತದೆ. ಯಾಕಂದರೆ ಪ್ರತಿ ಸರ್ತಿ ನೀವು ಸ್ಪರ್ಧೆಗೆ ಬಂದಾಗ ಕೊಡುವಾಗ ನಿಮ್ಮ ಪರ್ಫಾರ್ಮೆನ್ಸನ್ನು ದಿ ಬೆಸ್ಟ್ ಕೊಡಬೇಕು. ಆಗಿರುವಾಗ ನೀನು ಇವತ್ತು ಫಸ್ಟ್ ಬಂದವರು ನಾಳೆಯೂ ಫಸ್ಟ್ ಬರ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಇದು ಪರ್ಫಾರ್ಮೆನ್ಸು. ಆಗಿರುವಾಗ ನಾನು ನಾಳೆ ಬರ್ಬೋದಲ್ಲ ಅಂತ ಹೇಳುವ ಆಶಾವಾದ ಇಟ್ಟುಕೊಂಡೇ ಬರಬೇಕಾಗ್ತದೆ. ಯಾಕಂದರೆ ಇವತ್ತಿನ ಪರ್ಫಾರ್ಮೆನ್ಸಿಗೆ ನಾನು ಕೊಡುವಂತಹ ವೇದಿಕೆ ನನಗೆ ಅಷ್ಟು ಹಿತ ಆಗಿರದೇ ಇರ್ಬೋದು, ಲೈಟ್ಸ್ ಸರಿ ಇಲ್ಲದೆ ಇರ್ಬೋದು, ಯಾಕಂದ್ರೆ ನನಗೆ ಬೇಕಿದ್ದಾಗೆ ಇವತ್ತು ಹಾಕಿದ ಕಾಸ್ಟ್ಯೂಮ್ ನನಗೆ ಸರಿಯಾಗಿರದೇ ಇರ್ಬೋದು, ಅಥವಾ ಆ ಮ್ಯೂಸಿಕ್ ನನ್ನ ಜೊತೆ ಕೇಳುವವರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಹಾಗಿರುವಾಗ ನಾಳೆ ಅಂದರೆ ಕೆಲವು ರಾಗಗಳು ನನಗೆ ಮಾತ್ರ ಸೂಟ್ ಆಗ್ತದೆ, ಕೆಲವು ರಾಗಗಳು ಇನ್ನೊಬ್ಬರಿಗೆ ಮಾತ್ರ ಸೂಟ್ ಆಗ್ತದೆ. ಯಾಕಂದ್ರೆ ನಾನು ಕೆಲವುದನ್ನು ಮಾತ್ರ ಅಭಿನಯ ಚೆನ್ನಾಗಿ ಮಾಡಬಲ್ಲೆ. ಹಾಗಿರುವಾಗ ನಾನು ನಾಳೆ ಮಾಡೋದು ಚೆನ್ನಾಗಿರ್ಬೋದಲ್ಲ ಅಂತ ಹೇಳುವಂತಹ ನಾಳೆಯ ಆಶಾವಾದ ನಿರೀಕ್ಷೆಗಳು ಇದ್ದಾಗ ನಮಗೆ ಯಾವತ್ತೂ ಬೇಜಾರಾಗ್ಲಿಕ್ಕಿಲ್ಲ ಅಂತ. ನಾನು ಇವತ್ತು ನನ್ನದು ಮಾಡುವಂಥದ್ದು, ನಾನು ಬೇರೆ ಅಭಿನಯ ಚೆನ್ನಾಗಿ ಮಾಡ್ತೇನಲ್ಲ, ಇವತ್ತಿದ್ದು ಚೆನ್ನಾಗಿಲ್ಲ, ಇನ್ನು ಇವತ್ತಿದ್ದು ಅವಳು ಮಾಡ್ತಾಳೆ. ಯಾಕಂದರೆ ಎಲ್ಲವನ್ನ ನವರಸಗಳನ್ನು ಕೂಡ ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ನನ್ನಲ್ಲಿ ಕೆಲವು ರಸಗಳನ್ನು ಮಾತ್ರ ನನಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಆದ ಕಾರಣ ನಾನು ಈ ರಸದಲ್ಲಿ ನಾನು ಬೆಸ್ಟ್ ಇದ್ದೇನೆ ಅಂತ ನನ್ನನ್ನು ನಾನು ಒಂದು ಎಂಥದ್ದು ಹುರಿದುಂಬಿಸಿಕೊಂಡ್ರೆ, ಇದನ್ನೇ ಪೇರೆಂಟು ಕೂಡ ಮಾಡಿದರೆ, ಮಕ್ಕಳು ಕೂಡ ಮಾಡಿಕೊಂಡ್ರೆ ಯಾವತ್ತು ಸ್ಪರ್ಧೆಗಳು ಆರೋಗ್ಯವಾಗಿಯೇ ಇರ್ಬೋದು. ಆಗಿರುವಾಗ ಎಲ್ಲರೂ ಕೂಡ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ. ಯಾಕೆ ಸ್ಪರ್ಧೆ ಅಂತ ಹೇಳೋದು ನಮ್ಮನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಇರೋದು, ಯಾವತ್ತು ಜಗಳ ಮಾಡಲಿಕ್ಕಲ್ಲ ಇರೋದು, ಅಥವಾ ನಾನೇ ಬೆಸ್ಟ್ ಅಂತೇಳಿ ಒಂದು ಫೈನಲ್ ಡಿಸೈಡ್ ಮಾಡ್ಕೊಳ್ಳಿಕ್ಕೂ ಅಲ್ಲ. ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕಾಗಿರೋದು. ಅಂಥದ್ರಕ್ಕಾಗಿರುವಾಗ ಈ ನಟನ ಒಂದು ಒಳ್ಳೆಯ ವೇದಿಕೆ ಕೂಡ. ಯಾಕಂದರೆ ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಒಂದು ಗುರುಗಳ ಬೆಂಬಲ ಕೂಡ ಇರ್ತದೆ ಹಿಂದೆಯಿಂದ. ಇವತ್ತು ಹೆಜ್ಜೆಗೆ ಸಂಬಂಧಪಟ್ಟಾಗೆ ಮಾಡಿದರೆ ನಾಳೆ ಅಭಿನಯಕ್ಕೆ ಸಂಬಂಧಪಟ್ಟಾಗೆ ನಾನು ಆಗ ಹೇಳಿದ ಹಾಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನ್ನದು ಯಾವುದು ಸರಿ ಇಲ್ಲ ಅದನ್ನು ನಾನು ಜಾಸ್ತಿ ಅಭ್ಯಾಸ ಮಾಡಿಕೊಂಡು ಸರಿ ಮಾಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ಇನ್ನು ಜಡ್ಜ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ, ಬಹುಶಃ ಯಾವುದೇ ರಿಯಾಲಿಟಿ ಶೋಗಳು ಸ್ಪರ್ಧೆಗಳಾದರೂ ಕೂಡ ತೀರ್ಪುಗಾರರು ತಿನ್ನುವಷ್ಟು ಬೈಗಳ ಬಹುಶಃ ಯಾರೂ ತಿನ್ನಲಿಕ್ಕಿಲ್ಲ. ಮನೆಗೆ ಹೋದ ಮೇಲೆ ಅವ ತೀರ್ಪು ಕೊಟ್ಟದ್ದು ಸರಿಯಾಗಲಿಲ್ಲ ಮರೆ ಅನ್ನಂತ ಹೇಳುವಂಥದ್ದೇ ಬರುತ್ತೆ. ಆದರೆ ತೀರ್ಪುಗಾರರ ಒಂದು ತೀರ್ಪುಗಾರಿಕೆ ಯಾವ ರೀತಿ ಇರಬೇಕು ಅಂತ ನಿಮ್ಗೆ ಅನಿಸುತ್ತೆ? ಜೊತೆಗೆ ತೀರ್ಪುಗಾರಿಕೆ ನೀವೊಬ್ಬ ಡಾನ್ಸರ್ ಆಗಿ, ಒಬ್ಬ ನಾಟ್ಯ ಗುರುವಾಗಿ ಯಾವ ರೀತಿಯಲ್ಲಿ ತೀರ್ಪುಗಳನ್ನು ಕೊಡಬೇಕು, ಯಾವೆಲ್ಲ ವಿಧಾನಗಳನ್ನು ಇವರು ಫಾಲೋ ಮಾಡಬೇಕು ಅಂತ ನೀವು ಹೇಳ್ತೀರಿ ಮ್ಯಾಮ್? ನೀವು ಹೇಳಿದಾಗೆ ಅದು ಎಲ್ಲ ಕಡೆಯಲ್ಲಿ ಇರುವಂಥದ್ದು. ತೀರ್ಪುಗಾರರು ಸರಿ ಇಲ್ಲ ಅಂತ ಹೇಳುವಂಥದ್ದು. ಮತ್ತು ಎಲ್ಲ ಸ್ಪರ್ಧಾಳುಗಳು ಕೂಡ ನಾನೇ ಫಸ್ಟ್ ಬರ್ತೇನೆ ಅಂತ ಹೇಳುವಂತಹ ಇಂಟೆನ್ಷನಲ್ಲೇ ಬಂದಿರ್ತಾರೆ. ಎಲ್ಲ ಪೇರೆಂಟಿಗೂ ಕೂಡ ನನ್ನ ಮಗಳೇ ಬೆಸ್ಟ್ ಮಾಡ್ತಾಳೆ ಅಂತ ತಲೆಯಲ್ಲಿರ್ತದೆ. ಆದರೆ ತೀರ್ಪುಗಾರರು ಕೂತ್ಕೊಂಡಿರ್ಬೇಕಾದ್ರೆ ಫಸ್ಟ್ ನೋಡಬೇಕಾದ್ದು ಯಾರು ಮಾಡ್ತಾ ಇದ್ದಾರೆ ಅವರ ನೃತ್ಯವನ್ನು ನಾವು ಏನು ಜಡ್ಜ್ ಮಾಡಬೇಕು ಅಂತ ಹೇಳುವಂಥದ್ದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅವ್ರು ಯಾರ ಸ್ಟೂಡೆಂಟ್, ಅವ್ರು ಯಾವುದು ಮಾಡಿದ್ದಾರೆ ಅದೆಲ್ಲವನ್ನ ಬಿಟ್ಟು ಯೋಚನೆ ಮಾಡಬೇಕಾಗ್ತದೆ. ಮತ್ತು ಕೆಲವು ಸರ್ತಿ ಇವರ ಕೊರಿಯೋಗ್ರಫಿ ಚೆನ್ನಾಗಿರಲಿಲ್ಲ ಅಂಥದ್ದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ನಾವು ಮಾಡಬೇಕಾದದ್ದು ಕೊರಿಯೋಗ್ರಫಿ ಗುರು ಮಾಡಿರ್ತಾರೆ, ಗುರುವನ್ನು ಜಡ್ಜ್ ಮಾಡ್ಲಿಕ್ಕೆ ಬಂದದಲ್ಲ ಅಂತ ಹೇಳುವಂಥದ್ದನ್ನು ಫಸ್ಟ್ ಯೋಚನೆ ಮಾಡಬೇಕು. ಆ ಮಗು ಆ ಕ್ಷಣಕ್ಕೆ ಏನು ಮಾಡಿದ್ದಾರೆ, ನಾವು ಏನು ಈಗ ನೃತ್ಯ ಅಭಿನಯವನ್ನು ನಾವೀಗ ಜಡ್ಜ್ ಮಾಡಬೇಕು ಅಂತ ಇದ್ದರೆ, ಆ ಕ್ಷಣಕ್ಕೆ ಆ ಹುಡುಗಿಯ ನೃತ್ಯ ಚೆನ್ನಾಗಿತ್ತ, ಆ ಕ್ಷಣಕ್ಕೆ ಅವಳು ತಗೊಂಡು ಆ ಸಾಹಿತ್ಯಕ್ಕೆ ಸರಿಯಾದ ಅಭಿನಯವನ್ನು ಅವಳು ಮಾಡಿದಾಳ, ಆ ಕ್ಷಣಕ್ಕೆ ಅವಳ ಪರ್ಫಾರ್ಮೆನ್ಸು ಹೇಗಿದೆ, ಅವಳು ಕೊಟ್ಟಂತಹ ಈಗ ನೀವು 10 ನಿಮಿಷ ಅಂತ ಕೊಟ್ಟಿದ್ರೆ ಆ 10 ನಿಮಿಷದ ಸಮಯದಲ್ಲಿ ಅವಳ 10 ನಿಮಿಷದ ಮೊದಲೂ ಅಲ್ಲ 10 ನಿಮಿಷದ ನಂತರವೂ ಅಲ್ಲ, ಆ 10 ನಿಮಿಷದಲ್ಲಿ ಅವಳು ಏನೆಲ್ಲ ಮಾಡಿದಾಳೆ, ಆ ಹೊತ್ತಲ್ಲಿ ನಾವು ಏನೆಲ್ಲ ನೋಡಲಿಕ್ಕಿದೆ, ನೃತ್ಯ ಅಭಿನಯ ಅದೆಲ್ಲವನ್ನು ಒಪ್ಪಿಸಬೇಕು. ಅದನ್ನು ಸರಿಯಾಗಿ ಒಪ್ಪಿಸಿದಾಳ ಅಂತ ನೋಡೋದನ್ನು ಫಸ್ಟ್ ಜಡ್ಜ್ ಕೂತ್ಕೊಂಡು ಯೋಚನೆ ಮಾಡಿದರೆ ಯಾರಿಗೂ ಯಾವುದೇ ತೊಂದರೆ ಇರಲಿಕ್ಕಿಲ್ಲ. ನಾವು ನೋಡಬೇಕಾದದ್ದು ಅವಳ ಡಾನ್ಸ್ ಮಾತ್ರ, ಅವಳ ಪೂರ್ವಾಪರ, ಅವಳ ಗುರು ಅದು ಯಾವುದೂ ಅಲ್ಲ ಅಂತ. ನಮಗೆ ಎಲ್ಲ ಡ್ಯಾನ್ಸಸ್ಸಿಗೆ ಗೊತ್ತಿದೆ ಭರತನಾಟ್ಯದಲ್ಲಿ ಅಡವುಗಳು ಹೇಗಿರಬೇಕು, ಅಭಿನಯ ಹೇಗಿರಬೇಕು, ಯಾವ ಅಭಿನಯ ಹೇಗಿರಬೇಕು,
ಅಂದರೆ ಗುರುವಾದವರಿಗೆ ಸಾಮಾನ್ಯ ಒಂದು ಜಡ್ಜ್ ಮಾಡಲಿಕ್ಕೆ ಗೊತ್ತಿರ್ತದೆ. ಹೌದು. ಆಗಿರುವಾಗ ಮತ್ತು ಈಗ ಶಾಸ್ತ್ರೀಯ ಎಲ್ಲ ಸಾಹಿತ್ಯಗಳು ಕೂಡ ಎಲ್ಲ ಗುರುಗಳಿಗೆ ಅದು ಕಾಮನ್ ಆಗಿರುವ ಕಾರಣಕ್ಕಾಗಿ ಅದು ಗೊತ್ತಿರ್ತದೆ. ಆಗಿರುವಾಗ ಅದನ್ನು ಜಡ್ಜ್ ಮಾಡಿದ ಕೂಡಲೇ ಯಾರಿಗೂ ಕೂಡ ಅನ್ಯಾಯ ಆಗಲಿಕ್ಕಿಲ್ಲ ಅಂತ. ವಿದ್ಯಾರ್ಥಿಗೂ ಆಗೋದಿಲ್ಲ, ಗುರುವಿಗೂ ಆಗೋದಿಲ್ಲ, ಪೋಷಕರಿಗೂ ಆಗೋದಿಲ್ಲ. ಮತ್ತು ಎಲ್ಲರೂ ಚೆನ್ನಾಗಿ, ಮತ್ತು ಸ್ಪರ್ಧೆ ಅಂತಿರುವಾಗ 10 ಜನದಲ್ಲಿ 10 ಜನ ಫಸ್ಟ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇವತ್ತು ಬಂದವನು ನಾಳೆ ಬರಲಿಕ್ಕೂ ಸಾಧ್ಯ ಇಲ್ಲ, ಇವತ್ತು ಬಂದವನು ನಾಳೆ ಬರಬೇಕಾಗಿಯೂ ಇಲ್ಲ. ಮತ್ತು ಕೆಲವು ಸರ್ತಿ ನಾವು ಈಗ ಸ್ಪರ್ಧಾಳು ತಗೊಳ್ಳುವಂತಹ ಐಟಮ್ಗಳು ಗುರುಗಳಿಗೆ ನಮಗೆ ಕೇಳಲಿಕ್ಕೆ ಇಷ್ಟ, ಈಗ ನನಗೆ ಇಷ್ಟ ಆದ ಪರ್ಫಾರ್ಮೆನ್ಸು ನಿಮಗೆ ಇಷ್ಟ ಆಗಬೇಕಾಗಿಯೂ ಇಲ್ಲ. ಖಂಡಿತ ಹೌದು. ಹಾಗಿರುವಾಗ ಪೋಷಕರು ಅವ್ರು ಜಡ್ಜ್ ಮಾಡಲಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳುವ ಹಾಗೆ ಇಲ್ಲ ಅಲ್ವಾ. ನನ್ನ ದೃಷ್ಟಿಕೋನ ಬೇರೆ ಆಗಿರ್ತದೆ, ನಿಮ್ಮ ದೃಷ್ಟಿಕೋನ ಬೇರೆ ಆಗಿರ್ತದೆ. ನಿಮಗೆ ಇಷ್ಟ ಆಗುವ ಪರ್ಫಾರ್ಮೆನ್ಸ್, ನಿಮಗೆ ಯಾರು ತುಂಬ ನಗಡಿದ್ರೆ ಇಷ್ಟ ಆಗ್ಬೋದು, ನಮಗೆ ಇಷ್ಟ ಆಗಲಿಕ್ಕಿಲ್ಲ. ನೀವು ಸ್ವಲ್ಪವೇ ನಗಡಿಕೊಂಡು ಮಾಡಿದ್ರೆ ಅವಳು ಚೆನ್ನಾಗಿ ಕಾಡ್ಬೋದು ಅಂತ ಅನ್ನಿಸ್ಬೋದು, ನನ್ನ ಯೋಚನೆ. ಹಾಗಿರುವಾಗ ಅದೆಲ್ಲವನ್ನ ಬಿಟ್ಟು ನಾವು ಚೆನ್ನಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಕೂಡ ಹೋಗಬೇಕು. ಪ್ರೈಸ್ ಸಿಗ್ಲಿಲ್ಲ ಅಂತ ಹೇಳುವಾಗ ಇಲ್ಲ, ನಾನು ಏನೋ ನನ್ನದೇ ಪ್ರಾಬ್ಲಮ್ ಆಗಿರ್ಬೋದು ಅಂತ. ಮತ್ತೆ ಎಲ್ಲ ಕಡೆ ಜಡ್ಜ್ಮೆಂಟು ಸರಿಯಾಗಿರ್ತದೆ ಅಂತ ಹೇಳಲಿಕ್ಕೂ ಬರುವುದಿಲ್ಲ, ಅದು ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಓಕೆ. ಇನ್ನು ಭರತನಾಟ್ಯದಿಂದ ಯಾವೆಲ್ಲ ಪ್ರಯೋಜನಗಳು ಮೇಡಮ್ ನಿಮಗಾಗಿದೆ, ಅದರ ಜೊತೆಗೆ ಹೊರಗೆ ಇವಾಗ ಜನರಿಗೆ ಹೇಳೋದಾದ್ರೆ ಭರತನಾಟ್ಯ ಇವಾಗ ಮನೆಯಲ್ಲಿ ಮಕ್ಕಳಿರ್ಬೋದು, ಅವರಿಗೆ ಹೆಚ್ಚಿನ ಮಕ್ಕಳಿಗೆ ಇಂಟ್ರೆಸ್ಟ್ ಇರ್ತದೆ, ನಾನು ಈ ಕ್ಲಾಸಿಕಲ್ ಡ್ಯಾನ್ಸ್ ಎಲ್ಲ ಕಲಿಬೇಕು ಅಂತ. ಆದರೂ ಕೆಲವೊಂದ್ಸಲ ಪೋಷಕರೇ ಅದಕ್ಕೆ ನೀರು ಹಾಕುವಂಥದ್ದು ನಡೀತಾ ಇರುವಂಥದ್ದು. ಸೊ ಭರತನಾಟ್ಯದಿಂದ ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು, ಈ ಭರತನಾಟ್ಯದಿಂದ ಎಷ್ಟು ಪರಿಣಾಮಗಳು, ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅಂತ? ಭರತನಾಟ್ಯ ಕಲಿಯೋದ್ರಿಂದ ನಿಮಗೆ ಗೊತ್ತಿರ್ಬೋದು, ಡಾನ್ಸ್ ಕಲಿಯುವ ಮಕ್ಕಳಿಗೆಲ್ಲರಿಗೂ ಕೂಡ ಪರೀಕ್ಷೆಗಳಿದೆ. ಹೌದು. ಅದರಲ್ಲಿ ಫಸ್ಟಿಗೆ ಕಲಿತಾರೆ. ಜೂನಿಯರ್ ಎಕ್ಸಾಮಲ್ಲಿ ಫಸ್ಟ್ ಪಾಠದಲ್ಲಿ ಭರತನಾಟ್ಯದಿಂದ ಆಗುವ ಪ್ರಯೋಜನಗಳೇನು ಅಂತ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯಲ್ಲಿ ಫಸ್ಟ್ ಏಕಾಗ್ರತೆ ಹೆಚ್ಚುತ್ತದೆ ಅಂತ ಮಕ್ಕಳು ಓದ್ತಾರೆ. ಅದ್ರದ್ದು ಏನು, ಅದು ಹೇಗೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡ್ರೆ ಯಾವತ್ತೂ ಬೇಕು ಅಂತ ಅನ್ನಿಸ್ಬೋದು. ನನಗನ್ಸಿದ ಹಾಗೆ ಭರತನಾಟ್ಯದಲ್ಲಿ ಎಲ್ಲ ಕಲೆಗಳಿಗಿಂತ ಜಾಸ್ತಿ ನಮಗೆ ಪ್ರಯೋಜನ ಆಗ್ತದೆ ಅಂತ. ನಾವು ಬರೀ ಒಂದು ಅಂಗ ಮಾತ್ರ ನಮ್ಮದು ಎಚ್ಚರ ಆಗಿರೋದಿಲ್ಲ. ನಾವು ನೃತ್ಯ ಮಾಡಬೇಕು ಅಂತಾದರೆ ನಮ್ಮ ಪಂಚೇಂದ್ರಿಯಗಳು ಕೂಡ ಆ್ಯಕ್ಟಿವ್ ಆಗಿರ್ತದೆ. ನಾವು ಗುರುಗಳು ಹೇಳೋದನ್ನು ಕೇಳ್ತಾ ಇರಬೇಕಾಗ್ತದೆ. ಆಗ ನಮ್ಮ ಕಿವಿ ಆಕ್ಟಿವ್ ಇರ್ತದೆ. ಯಾಕಂದರೆ ನಾವು ಎಲ್ಲಿ ಕಿವಿಯನ್ನು ಮುಚ್ಚಿದ್ರೆ ನಾವು ಅವರಿಗೆ ಯಾವ ತಾಳನವರು ಏನು ಹಾಡು ಹೇಳ್ತಾರೆ ಯಾವುದು ಕೇಳೋದಿಲ್ಲ. ಇನ್ನೊಂದು ಕಣ್ಣು, ನಾವು ಪ್ರೇಕ್ಷಕರು ಎದುರು ಮಾಡಬೇಕಾದ್ರೆ ನಾವು ಯಾವತ್ತೂ ಕಣ್ಣು ಮುಚ್ಚಿಕೊಂಡು ಮಾಡಿದರೆ ನಮ್ಮ ಯಾವ ಅಭಿನಯಗಳು ಕೂಡ ಕಮ್ಯುನಿಕೇಟ್ ಆಗೋದಿಲ್ಲ. ಯಾಕಂದರೆ ನಾವು ಎಲ್ಲೂ ಕೂಡ ನಗಡಬೇಕು, ಕೂಡಬೇಕು, ಕಣ್ಣನ್ನು ವಿಚಿತ್ರವಾಗಿ ಮಾಡುವ ಹಾಗೆ ಇಲ್ಲ. ಯಾಕಂದರೆ ಆ್ಯಕ್ಟಿವೇ ಇರಬೇಕಾಗ್ತದೆ. ಇನ್ನೊಂದು, ದೇಹ ಅಗತ್ಯ ಇಲ್ಲದಂತೆ ನಾವು ಬಗ್ಗಿಸುವ ಹಾಗೇ ಇಲ್ಲ. ಮತ್ತು ಮನಸ್ಸು ಎಲ್ಲಿ ಕೂಡ ನಾವು ಒಮ್ಮೆ ಆಫ್ ಅಂತ ಆದರೆ ನಮ್ಮ ಪೂರ್ತಿ ಡಾನ್ಸ್ ಆಫ್ ಆಗಿ ಬಿಡ್ತದೆ. ಎಲ್ಲವೂ ಕೂಡ ಎಚ್ಚರ ಇರಬೇಕು. ನಾ ಯಾವತ್ತೂ ಹೇಳಲಿಕ್ಕಿದೆ, ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಾದರೆ ನಾನು ಬಲದ ಕೈಯಲ್ಲಿ ಮಾತ್ರ ಅಭಿನಯ ಮಾಡ್ತಾ ಇದ್ದೇನೆ, ನನಗೆ ಎಡದ ಕೈಯಲ್ಲಿ ಏನು ಕೆಲಸ ಇಲ್ಲ ಅಂತಾದರೆ ನಾನು ಹೀಗೆ ಮಾಡುವ ಹಾಗಿಲ್ಲ. ನನ್ನ ಎಡದ ಕೈಗೆ ಕೆಲಸ ಇಲ್ಲ ಅಂತ. ಯಾಕಂದರೆ ನನಗೆ ಕೂತ್ಕೊಂಡಿರುವ 100 ಜನ ನನ್ನ ಎಡದ ಕೈಯನ್ನೇ ನೋಡ್ತಾ ಇರ್ಬೋದಲ್ಲ, ನಾನು ಬಲದ ಕೈಯಲ್ಲಿ ಮಾಡ್ತಾ ಇದ್ರು ಕೂಡ. ಹಾಗಿರುವಾಗ ನಮ್ಮ ಬಳ್ಳಿನ ತುದಿ ಕೂಡ ಡಾನ್ಸಸ್ ಇದ್ದು ಆ್ಯಕ್ಟಿವ್ ಇರಬೇಕು. ನಾವು ಹೀಗೆ ತೋರಿಸ್ತಾ ಇದ್ದೇವೆ ಅಂತಂದರೆ ನಾವು 1 ಕಿಲೋಮೀಟ್ರ್ ದೂರ ಹಿಂದೆ ತೋರಿಸ್ತೇನೆ ಅಂತ ಹೇಳುವಷ್ಟು ಶಾರ್ಪ್ ಇರಬೇಕಾಗ್ತದೆ ನನ್ನ ಕೈ. ಹಾಗಂದರೆ ನನ್ನ ಬೆರಳಿನ ಕೂದಲು ಹೀಗಾದ ಕೂಡಲೇ ಅವಳ ಕೂದಲು ತುದಿ ಎಲ್ಲೋ ಮೇಲೆ ಹೋಗಿದೆ ಅಲ್ಲ ಅಂತ ಹೇಳಿಬಿಡ್ಬೋದು. ಆಗಿರುವಾಗ ಡಾನ್ಸಸ್ಸು ಮೇಲಿಂದ ಕೆಳಗೆ ತನಕ ಆ್ಯಕ್ಟಿವ್ ಇರಬೇಕಾಗ್ತದೆ. ಈ ಆ್ಯಕ್ಟಿವ್ ನಮ್ಮ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ಕೂಡ ಹೆಚ್ಚು ಯೂಸ್ ಆಗ್ತದೆ. ಇದರಿಂದ ಹೆಚ್ಚು ನಾನೇನು ಹೇಳಬೇಕಾಗಿಲ್ಲ ಅನ್ನಿಸ್ತದೆ. ಇನ್ನು ನೀವು ಇಷ್ಟು ವರ್ಷದ ನಿಮ್ಮ ಒಂದು ಭರತನಾಟ್ಯ ಪಯಣದಲ್ಲಿ ಆಗಿರ್ಬೋದು, ನೀವು ಸ್ವತಃ ಕಂಡುಕೊಂಡಂತಹ ವಿಚಾರಗಳು ಏನು ಮ್ಯಾಮ್? ನಾನು ಖುಷಿಯಾಗಿರ್ತೇನೆ. ಇನ್ನೊಂದು, ನಾನು ಹೇಳಿದಾಗೆ ಎಲ್ಲ ಆ್ಯಕ್ಟಿವ್ ಇರ್ತದೆ ಅಂತ ಹೇಳೋದ್ರ ಜೊತೆಗೆ ನಾವೊಂದಷ್ಟು ಕಥೆಗಳನ್ನು ಕೂಡ ಗೊತ್ತಾಗ್ತೇವೆ, ಪುರಾಣ ಕಥೆಗಳೆಲ್ಲ. ಡಾನ್ಸ್ನಲ್ಲಿ ಅಭಿನಯ ಮಾಡಬೇಕು ಅಂತ ಆ ಕಾರಣಕ್ಕಾಗಿ ಆ ಕತೆ ಹೇಗಿದೆ, ಅದು ಯಾವ ಕತೆ ಅಂತ ಹುಡುಕೊಳ್ತೇವೆ, ಓದ್ತೇವೆ.
ಹೊಸ ಹೊಸ ಕಥೆಗಳನ್ನು ಅಳವಡಿಸಿಕೊಳ್ಳುವ ಕಾರಣಕ್ಕಾಗಿ ಓದ್ತೇವೆ. ನನಗೆ ನಾನು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಕಾರಣ ಆಗಿದೆ, ಓದುವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಡಾನ್ಸಿನ ಜೊತೆ ಥಿಯೇಟ್ರಿಂದ ಹಾಗೆ ಸರಳವಾಗಿ ಸಹಜವಾಗಿ ಇರಲಿಕ್ಕೂ ಸಾಧ್ಯ ಆಗಿದೆ. ಅದರಿಂದ ಅದೇ ಖುಷಿಯಾಗಿರೋದ್ರಿಂದ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನಿಸ್ತದೆ. ನಾವು ಎಲ್ಲರೂ ಇರಬೇಕು ಬಯಸೋದೇ ಅದಕ್ಕೆ, ನಾನು ಖುಷಿಯಾಗಿರಬೇಕು ಅಂತ ಹೇಳಲಿಕ್ಕೆ. ಅದು ಇದೆ ನನ್ನೊಟ್ಟಿಗೆ, ಅದು ನನಗೆ ಡಾನ್ಸಿಂದಲೇ ಸಿಕ್ಕಿರೋದು. ಓಕೆ. ಸೊ ನೀವು ಮಾತನಾಡಬೇಕಾದ್ರೆ ಕೂಡ ಅಷ್ಟೇ, ನಿಮ್ಮ ಮುಖದಲ್ಲಿ ಬರುವಂತಹ ಭಾವನೆಗಳಾಗಿರ್ಬೋದು, ಇದೆಲ್ಲ ಬಹುಶಃ ಯಾರು ಕಲಾವಿದರಿದ್ದಾರೆ ಇವರಿಗೆ ಒಂದು ಸಿಕ್ಕಿರುವಂತಹ ವರ ಅಂತ ಹೇಳ್ಬೋದು. ಯಾಕಂದರೆ ನಾವು ಮಾತನಾಡುವಾಗ ನಾವು ಸಿಂಪಲ್ ಹೇಗಿರ್ತೇವೆ ಹಾಗೆ ಮಾತಾಡ್ತೇವೆ, ಆದರೆ ನೀವು ಮಾತನಾಡುವ ಶೈಲಿ ಆಗಿರ್ಬೋದು, ಅಲ್ಲಿ ಕೊಡುವಂಥ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಇದೆಲ್ಲ ನೋಡುವಾಗ ನಿಮಗೆ ಒಂದು ವರ ಸಿಕ್ಕಿದ ಹಾಗೆ ಅಂತ ನಮಗೆ ಫೀಲ್ ಆಗ್ತದೆ. ಇನ್ನು ನೀವು ಹೇಳಿ ಮ್ಯಾಮ್. ಏನಿಲ್ಲ ಅಲ್ಲ, ಹಾಗೆಲ್ಲ ಆರ್ಟ್ ನಮಗೆ ಎಲ್ರಿಗೂ ಇರುವಂತಹ ವರವೇ. ಎಲ್ರಿಗೂ ಹೇಳ್ತಾ ಇರ್ತಾನೆ ಯಾವುದಾದ್ರೂ ಒಂದು ಆರ್ಟಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ ಅಂತ. ನೀವೊಂದು ಒಳ್ಳೆ ಪರ್ಫಾರ್ಮರ್ ಸಂಗೀತ ಅಂದ್ರೆ ಆಗದೇ ಇದ್ರೂ ಕೂಡ ಒಳ್ಳೆ ಕೇಳುಗರಾಗಿ ಒಂದು ಒಳ್ಳೆ ನೋಡುಗರಾಗಿ ಇರೋದು ಇದೆ ಅಲ್ಲ, ನಿಮ್ಮನ್ನು ಹೆಚ್ಚು ಸಂತೋಷವಾಗಿಡ್ತದೆ. ನೀವು ಕಣ್ಣು ಮುಚ್ಕೊಂಡಾದ್ರೂ ಕೂತ್ಕೊಳ್ಳಿ, ಕೇಳ್ತಾ ಇದನ್ನಲ್ಲ ಅಂತ ಅನಿಸಿದ್ರೆ ನಿಮ್ಮ ಒಳಗಾಗುವಂತಹ ಫೀಲ್ ಇದೆ ಅಲ್ಲ, ಅದು ನಿಮ್ಮನ್ನು ಬೇರೆ ಲೋಕಕ್ಕೆ ತಗೊಂಡು ಹೋಗ್ತದೆ ಅಂತ. ನೀವು ಕೂಡ ಅದನ್ನು ಮಾಡ್ಬೋದು ಖಂಡಿತ. ಯಾಕಂದ್ರೆ ಮಾತಾಡೋದು ಕೂಡ ಅಷ್ಟು ಸುಲಭ ಅಲ್ಲ. ಎಸ್, ಇವಾಗ ಮಾತನಾಡೋದು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ರೆ, ನೀವು ರಂಗಭೂಮಿ ಕಲಾವಿದರು ಕೂಡ. ಸೊ ಇವಾಗ ನಿಮ್ಮ ಹತ್ರ ಒಂದೆರಡು ಡಯಲಾಗ್ಸ್ ಆಗಿರ್ಬೋದು, ಒಂದೆರಡು ನಟನೆಯನ್ನ ಮಾಡಿಸ್ತಾ ಇದ್ರೆ ಬಹುಶಃ ನಮ್ಮದು ತಪ್ಪಾಗುತ್ತೆ. ಸೊ ಒಂದು ಲೈನ್ ಅಟ್ಲೀಸ್ಟ್ ನಮಗೋಸ್ಕರ ಮ್ಯಾಮ್. ಅದೇ ಸದ್ದು, ಗೆಜ್ಜೆಯ ಬಿಚ್ಚುವ ಝಣ ಝಣ ನಾದ, ಕೊಳಲಗಾನ, ನಿರ್ಜೀವವಾದ ಗೆಜ್ಜೆ ಕಾಲನ್ನು ಬಳಸಿ ಜೀವ ಬಂದಿದೆ ಎಂಬಂತೆ ಮೆಲ್ಲನೆ ಮಿಸುಕಾಡುವ ಸದ್ದು. ಮತ್ತೆ ಗೋಪಿಕೆಯರು ಬೃಂದಾವನದೆಡೆಗೆ ಬಂದಂತಿದೆ. ಕಾಲಚಕ್ರ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತಿರುವಂತೆ ಭಾಸವಾಗುತ್ತಿದೆ. ಅದ್ಭುತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸಡನ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಪ್ಲಾನಿಂಗ್ ನಾನು ಅವರಿಗೆ ಕೊಡಲಿಲ್ಲ. ಇಲ್ಲಿ ಬಂದು ಕೂತಾಗ ಹೇಳಿದ್ದು ಪ್ರಶ್ನೆ, ನಮಗೆ ಒಂದೆರಡು ನಟನೆಯನ್ನು ನಾನು ಏನು ಪ್ರಿಪೇರ್ ಆಗಿ ಬರಲಿಲ್ಲ, ಯಾಕಂದ್ರೆ ಡಾನ್ಸಿನ ಬಗ್ಗೆ ನಟನ ಬಗ್ಗೆ ಮಾತ್ರ ಮಾತಾಡ್ತೇನೆ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರು. ಥ್ಯಾಂಕ್ ಯು. ಓಕೆ ಮ್ಯಾಮ್, ಮಾತುಕತೆಯನ್ನು ಶುರು ಮಾಡುವ. ಮತ್ತೆ ಇವಾಗ ಭರತನಾಟ್ಯದಲ್ಲಿ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾರಿದ್ದಾರೆ, ಒಂದು ಪ್ರೌಢಿಮೆಗೆ ಬಂದಾಗ ಅಥವಾ ಒಂದು ಅವರ ಒಂದು ಡಿಸಿಷನ್ ಅನ್ನು ಅವರೇ ತಗೊಳ್ಳುವಂತಹ ಒಂದು ಮೆಚ್ಯೂರಿಟಿಗೆ ಬಂದಾಗ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ತಗೊಳ್ಬೇಕು, ಅಂದರೆ ಭರತನಾಟ್ಯವನ್ನು ಯಾವ ರೀತಿ ಮುಂದೂಡಿಕೊಂಡು ಹೋಗಬೇಕು, ಅಥವಾ ಒಂದು ಇವಾಗ ಭರತನಾಟ್ಯಕ್ಕೆ ಒಂದು ಹೇಳ್ತಾರೆ ಇದು ಕೇವಲ ಮನೋರಂಜನೆ ಅಂತ ಕೆಲವರದ್ದು ತರ್ಕ ಇರ್ತದೆ. ಆದರೆ ನಿಜವಾಗ್ಲೂ ಧಾರ್ಮಿಕ ಪಥದಲ್ಲಿ ಸಾಗ್ತಾ ಇರುವಂಥ ಒಂದು ಭರತನಾಟ್ಯ ಖಂಡಿತವಾಗ್ಲೂ ಕೇವಲ ಮನೋರಂಜನೆ ಅಲ್ಲ. ಸೊ ಹಾಗಿರಬೇಕಾದ್ರೆ ಈ ಒಂದು ಮೆಚ್ಯೂರಿಟಿಗೆ ಬಂದಾಗ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾವ ರೀತಿಯಲ್ಲಿ ಭರತನಾಟ್ಯವನ್ನು ಪ್ರಸ್ತುತಪಡಿಸಬೇಕು ಸಮಾಜಕ್ಕೆ? ಭರತನಾಟ್ಯ ಒಂದು ಕಲೆ, ಶಿಕ್ಷಣ, ಹೌದು, ವ್ಯಾಯಾಮ, ಅದೆಲ್ಲವೂ ಕೂಡ ಇರಬೇಕಾಗ್ತದೆ. ನಿಮಗೆ ಸಣ್ಣದಿರುವಾಗ ಪೋಷಕರು ಒತ್ತಾಯದಲ್ಲಿ ಹಾಕಿರ್ತಾರೆ. ನೀವು ಒಂದು ವಯಸ್ಸಿಗೆ ಬಂದ ಹಾಗ ನನಗೆ ಬೇಕಾ ಬೇಡವಾ ಅಂತ ಹೇಳಿಕೊಂಡು ನಿರ್ಧಾರ ಮಾಡಲಿಕ್ಕಾಗ್ತದೆ. ಬೇಡ ಅಂತ ನಿರ್ಧಾರ ಮಾಡೋದಕ್ಕಿಂತ ಅದು ಇರಲಿ ಅಂತ ಹೇಳುವಂತಹ ಒಂದು ಡಿಸಿಷನ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ನಿಸ್ತದೆ. ಪರ್ಫಾರ್ಮರ್ ಆಗಿ ಬೆಳಿಬೋದು, ಟೀಚರ್ ಆಗಿ ಬೆಳಿಬೋದು, ಆದರೆ ಅದೆಲ್ಲವೂ ಅವಕಾಶ ಇದೆ ಅಂತ ಹೇಳಲಿಕ್ಕೂ ಸಾಧ್ಯ ಆಗೋದಿಲ್ಲ. ನಿಮಗೆ ಹಳ್ಳಿಗಳಲ್ಲಿದ್ದರೆ ಪರ್ಫಾರ್ಮೆನ್ಸಿಗೆ ನಿಮಗೆ ತುಂಬ ಅವಕಾಶ ಸಿಗಲಿಕ್ಕಿಲ್ಲ. ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ಬೋದು. ಸಿಟಿಗೆ ಹೋದ ಕೂಡಲೇ ಪರ್ಫಾರ್ಮರ್ಗಳಾಗಿ ನಿಮಗೆ ಬೆಳೆಯೋಕ್ಕೆ ಸಾಧ್ಯ ಇದೆ. ಹಾಗಂತ ಅದು ಅಷ್ಟು ಸುಲಭ ಕೂಡ ಅಲ್ಲ ಅವಕಾಶಗಳು. ಈಗ ನಿಮಗೆ ಹಣ ಕೊಟ್ಟು ನಮ್ಮನ್ನು ಕರೆಸುವವರು ಸ್ವಲ್ಪ ಕಡಿಮೆ ಇದ್ದಾರೆ, ಯಾಕಂದರೆ ಬೇಕಾದಷ್ಟು ಡಾನ್ಸರ್ಸ್ ಇದ್ದಾರೆ. ಆಗಿರುವಾಗ ನಿಮಗೆ ಅದರಿಂದಾಗಿ ನಾನು ದುಡಿತೇನೆ ಅಂತ ಹೇಳುವಂಥದ್ದು ಕೂಡ ಅಷ್ಟು ಸುಲಭ ಅಲ್ಲ. ಹಾಗಂತ ಅದೇ ಬೇಡ ಅಂತ ಡಿಸೈಡ್ ಮಾಡಬಾರ್ದು.
ಒಂದು ಉದ್ಯೋಗವನ್ನು ಇಟ್ಟುಕೊಂಡು ಭರತನಾಟ್ಯವನ್ನು ಮುಂದುವರಿಸಲಿಕ್ಕೆ ಆಗ್ತದೆ, ಒಂದು ಕಲೆಯಾಗಿ ನಮ್ಮ ಜೊತೆ ಅದು ಇರಲೇಬೇಕು ಅಂತ ನೀವು ನಿರ್ಧಾರ ಮಾಡಿದರೆ ಎರಡನ್ನೂ ಕೂಡ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಓಕೆ, ನಿಮಗೆ ಒಂದು ಉದ್ಯೋಗವಾಗಿ ಇಟ್ಟುಕೊಂಡೆ ನಿಮಗೆ ಬದುಕಿಗಾಗಿ ಒಂದು ಹಣದ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡು ಅದರ ಜೊತೆ ನೀವು ನೃತ್ಯವನ್ನು ಖಂಡಿತವಾಗಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ನೀವು ನೃತ್ಯವನ್ನೇ ಮುಂದುವರಿಸ್ತೇನೆ ಅಂತ ಹೇಳಿದರೆ ನೀವು ತರಗತಿಗಳನ್ನು ಮಾಡ್ಕೊಳ್ಬೋದು. ಈಗ ಕಲೀಲಿಕ್ಕೆ ತುಂಬ ಮಕ್ಕಳು ಬರ್ತಾರೆ, ಪರ್ಫಾರ್ಮರ್ಗಳಾಗಿ ಮಾಡ್ತಾರೆ ಅಂತೇಳಿ ನೀವು ತುಂಬ ಟೈಮ್ ಹಾಕಬೇಕಾಗ್ತದೆ ಇದು ಅಭ್ಯಾಸ ಮಾಡಲಿಕ್ಕೆ. ಆ ಲೆವೆಲಲ್ಲಿ ಬೇಕಾದಷ್ಟು ಅಪಾರ್ಚುನಿಟಿ ಇದೆ, ಅದರ ಹಿಂದೆ ಹೋಗಬೇಕಾಗಿದೆ. ಆಗಿರುವಾಗ ಒಂದು ಮೆಚೂರಿಟಿ ಹಂತಕ್ಕೆ ಬಂದಾಗ ಒಂದು ವಿದ್ಯಾರ್ಥಿ ಇದೆಲ್ಲವನ್ನು ಯೋಚನೆ ಮಾಡ್ಬೋದು. ನಾನು ಉದ್ಯೋಗಕ್ಕೆ ಸೇರಿಕೊಂಡು ನೃತ್ಯವನ್ನು ಅಭ್ಯಾಸ ಮಾಡಿಕೊಂಡು ಅದನ್ನು ಇಟ್ಟುಕೊಳ್ತೇನೆ, ಒಂದು ಹಂತದವರೆಗೆ ನಾನು ಕೆಲಸ ಮಾಡ್ತೇನೆ, ಮತ್ತು ನಾನು ನೃತ್ಯವನ್ನು ಮಾತ್ರ ಮುಂದುವರಿಸ್ತೇನೆ. ಇಲ್ಲ ನಾನು ಉದ್ಯೋಗಕ್ಕೆ ತೊಂದರೆ ಆಗ್ತದೆ, ನಂಗೆ ಡಾನ್ಸೇ ಬೇಡ ಅಂತ ಡಿಸೈಡ್ ಮಾಡುವಂತಹ ಒಂದು ಆತುರದ ನಿರ್ಧಾರವನ್ನು ಖಂಡಿತ ಮಾಡಬಾರ್ದು. ಮತ್ತೆ ಕೆಲವರು ಬಿಟ್ಟು ಮತ್ತೆ ಕಲಿಯುವವರೆಲ್ಲ ಇದ್ದಾರೆ, ಆದರೆ ವಯಸ್ಸು ಯಾವತ್ತೂ ನಮ್ಮದು ನಿಲ್ಲುವುದಿಲ್ಲ. ಆಗಿರುವಾಗ ಉದ್ಯೋಗದ ಜೊತೆ ಇದನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ, ಮಾಡ್ಬೋದು. ಸ್ವಲ್ಪ ಸಮಯ ಇಡಬೇಕಾಗ್ತದೆ ನಾವು ಅಷ್ಟೇ, ಯೋಚನೆ ಮಾಡ್ಬೋದಾಗ್ತದೆ. ಅದರ ಜೊತೆ ಗುರುಗಳ ಜೊತೆ ಪೋಷಕರ ಜೊತೆ ಅದರ ಬಗ್ಗೆ ಚರ್ಚಿಸ್ಬೋದು, ಸಮಯ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ಬೋದು ಅಂತ. ಅದು ಬೇರೆ ಬೇರೆ ಮನಸ್ಸುಗಳನ್ನು ಚಂಚಲಗೊಳಿಸೋದಕ್ಕಿಂತ ನೃತ್ಯದಲ್ಲಿರೋದು ಬೆಸ್ಟ್ ಏನು ಅಂತ. ಓಕೆ, ಇನ್ನು ಮ್ಯಾಮ್, ಇವಾಗ ಒಬ್ಬ ಕಲಾವಿದರ ದೃಷ್ಟಿಕೋನದಲ್ಲಿ ನೋಡೋದಕ್ಕೂ ಒಬ್ಬ ಸಾಮಾನ್ಯ ಜನರ ದೃಷ್ಟಿಕೋನದಲ್ಲಿ ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ತಾರೆ. ಇವಾಗ ಪ್ರೇಕ್ಷಣಿಕ ಸ್ಥಳಗಳಲ್ಲಿ ಹೋಗುವಾಗ ಇವಾಗ ಬೇಲೂರು ಹಳೆಬೀಡು ಆಗಿರುವಂಥದ್ದು, ಹಂಪಿ ಆಗಿರ್ಬೋದು, ಅಲ್ಲೆಲ್ಲ ಆ ಕಲಾ ಪ್ರಕಾರಗಳನ್ನು ನಾವು ನೋಡ್ಬೋದು. ನೀವೊಬ್ಬ ಡಾನ್ಸರ್ ಆಗಿ, ನಾನೊಬ್ಬ ನಾರ್ಮಲ್ ಪರ್ಸನ್ ಆಗಿ ಕೇಳೋದಾದರೆ, ಸೊ ಯಾವ ರೀತಿಯಾದಂತಹ ವ್ಯತ್ಯಾಸ ಒಬ್ಬ ಕಲಾವಿದರಿಗೆ ತಿಳಿಯುತ್ತೆ? ಜೊತೆಗೆ ಅಲ್ಲಿ ಅಂತಹ ಪ್ರೇಕ್ಷಣಿಕ ಸ್ಥಳಗಳಿಗೆ ನಮ್ಮ ವಿದ್ಯಾರ್ಥಿಗಳು ಎಲ್ಲ ಹೋಗೋದು ಯಾಕೆ ಮುಖ್ಯ ಅಂತ ನಿಮ್ಮ ಅಭಿಪ್ರಾಯ? ಹೋಗೋದು ಮುಖ್ಯ ಮತ್ತು ಹೋಗಲೇಬೇಕು. ನಾವೀಗ ನೃತ್ಯದ ಥಿಯರಿಯನ್ನು ಕಲಿತಾ ಹೋಗಬೇಕು ಅಂತಾದರೆ ನಮಗೆಲ್ಲ ದೇವಸ್ಥಾನಗಳ ಉದಾಹರಣೆಗಳು ಸಿಗ್ತವೆ. ಅಲ್ಲಿ ಎಲ್ಲವೂ ನೃತ್ಯ ಭಂಗಿಗಳನ್ನೇ ಮಾಡಿರ್ತಾರೆ ಅಂತ, ಅದನ್ನು ಅಭ್ಯಾಸ ಮಾಡಲಿಕ್ಕಾಗಿ ಹೋಗಬೇಕು. ಇನ್ನೊಂದು, ಸಣ್ಣ ಮಕ್ಕಳಿಗೆ ನಾನು ಹಿಂದೆ ಒಮ್ಮೆ ಕರ್ಕೊಂಡು ಹೋಗಿದ್ದೆ, ಬೇಲೂರಿಗೆ ಕರ್ಕೊಂಡು ಹೋಗಿದ್ದೆ. ಅವರು ಜೂನಿಯರ್ ಹಂತದ ಪರೀಕ್ಷೆಯನ್ನಷ್ಟೇ ದಾಟಿದ್ರು. ಆಗ ಅದರ ಮೊದಲು ಪಾಠ ಪುಸ್ತಕದಲ್ಲಿ ನಮಗೆ ಅದು ಜೂನಿಯರ್ ಪಾಠದಲ್ಲಿ ಇದೆ, ಬೇಲೂರು ಹಳೆಬೀಡು ಅಲ್ಲಿಯ ನೃತ್ಯ ಶಿಲ್ಪಗಳಿಗೆ ಒಂದೊಂದು ಹೆಸರಿದೆ ಅಂತ ಹೇಳಿಕೊಂಡು. ಅದು ಆದ ತಕ್ಷಣಕ್ಕೆ ಹೋಗಿರೋದಕ್ಕಾಗಿ ಹೆಚ್ಚು ಹೇಗೆ ಪ್ರಯೋಜನ ಆಗಿದೆ ಅಂತಂದರೆ, ಮಕ್ಕಳು ಆಗಷ್ಟೇ ಓದಿದ ಕಾರಣಕ್ಕಾಗಿ, ಯಾಕಂದ್ರೆ ತುಂಬ ಸಮಯ ಬಿಟ್ಟು ಹೋಗ್ತಿದ್ದು ಅದು ಮರ್ತೋಗ್ತಿತ್ತೇನು ಅವರಿಗೆ, ಆ ಕ್ಷಣಕ್ಕೆ ಹೋಗಿರುವ ಕಾರಣಕ್ಕಾಗಿ ಅವರಿಗೆ ಆ ಹೆಸರುಗಳಲ್ಲಿ ನೆನಪಿದ್ದಾಗ ಅವರು ಅದರ ಎದುರು ಹೋಗಿ ಹಾಗೇ ನಿಲ್ಲುವಂತಹ ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಅದು ನಮಗೆ ಕೇಳುವುದಕ್ಕಿಂತ ಓದೋದಕ್ಕಿಂತ ನೋಡುವುದು, ದೃಶ್ಯವಾಗಿರೋದು ಹೆಚ್ಚು ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ತದೆ. ಯಾಕೆ ನಿಮಗೆ ಒಂದು ಪರ್ಫಾರ್ಮೆನ್ಸ್ ಆರ್ಟ್ ತುಂಬ ಹತ್ತಿರ ಆಗ್ತದೆ ಅಂತ ಹೇಳಿದರೆ, ಅದು ದೃಶ್ಯವಾಗಿ ನಮ್ಮ ಕಣ್ಣ ಮುಂದೆ ಇರ್ತದೆ. ಕೇಳುವುದಕ್ಕಿಂತ ನೋಡುವುದು ಜಾಸ್ತಿ ಉಳಿತದೆ. ಆ ಕಾರಣಕ್ಕಾಗಿ ನೀವೆಲ್ಲ ದೇವಸ್ಥಾನಗಳಿಗೆ ಹೋಗಬೇಕು. ನಾವು ಓದಿದ್ದನ್ನು ನೋಡಿದ ಕಾರಣಕ್ಕಾಗಿ ಆ ಮಗುವಿಗೆ ಯಾವತ್ತೂ ಅದು ಮರ್ತೇ ಹೋಗಲಿಲ್ಲ. ನಾನು ಸಾಲಬಂಜಿಕೆಯನ್ನು ಓದಿದ್ದೆ, ಅದು ಅಲ್ಲಿ ಹಾಗೆ ಇದೆ ಅಲ್ಲ, ದರ್ಪಣ ಸುಂದರಿ ಅಂತ ಓದಿದ್ದೆ, ಅದು ಅಲ್ಲಿ ಹಾಗೆ ಇದೆ ಅಲ್ಲ ಅಂತ ಹೇಳುವಂಥದ್ದು ನೋಡಿದ ಕಾರಣಕ್ಕಾಗಿ ಅದು ಹೆಚ್ಚು ಉಳ್ಕೊಂಡಿದೆ ಆ ಮಗುವಿನಲ್ಲಿ. ಹಾಗಾಗಿ ನಿಮಗೆ ನಮ್ಮ ನೃತ್ಯಗಳು ಹೆಚ್ಚು ಹತ್ರ ಆಗ್ತದೆ. ಯಾಕೆ ನಾವೆಲ್ಲವನ್ನ ಮಾಡಿ ತೋರಿಸ್ತೇವೆ, ಬರೀ ಕೇಳುವುದಲ್ಲ. ಈಗ ನೀವು ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗದ್ದನ್ನು ನಾವು ತೋರಿಸಿಬಿಡ್ತೇವಲ್ಲ. ನಾವು ಪೂತನಿ ಹೇಗಿದ್ದೇವೆ ಅಂತ ಹೇಳಿ ಗೊತ್ತೇ ಇರೋದಿಲ್ಲ, ಆದರೆ ನಾವು ಹೀಗೆ ಇರ್ಬೋದು. ಈಗ ಯಕ್ಷಗಾನದಲ್ಲಿ ವೇಷಗಳನ್ನೇ ಹಾಕಿಬಿಡ್ತಾರೆ, ಹಾಗಾಗಿ ಮಕ್ಕಳಿಗೆಲ್ಲ ಖುಷಿಯಾಗಿ ಬಿಡ್ತದೆ. ಆ ಕಾರಣಕ್ಕಾಗಿ ನೋಡುವಂಥದ್ದು ಹೆಚ್ಚು ನಮ್ಮನ್ನು ಕಾಡ್ತದೆ ಅಂತ. ಓಕೆ, ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬರ್ತಾ ಇದ್ವಿ ಮೇಡಮ್. ಈಗ ನಟನಂ ರಿಯಾಲಿಟಿ ಶೋ ಆಡಿಷನ್ಸ್ ರೌಂಡ್ ಮುಗಿದು ಇನ್ನೇನು ಕೆಲವೇ ದಿನಗಳಲ್ಲಿ ರೌಂಡ್ಸ್ ಸ್ಟಾರ್ಟ್ ಆಗುತ್ತೆ ರಿಯಾಲಿಟಿ ಶೋ ಅದು. ಇವಾಗ ಮಕ್ಕಳಿಗೆ ನಿಮ್ಮ ಪ್ರಕಾರ ಒಂದು ಕಿವಿ ಮಾತನ್ನು ಹೇಳೋದಾದರೆ, ನಿಮ್ಮ ಒಂದು ಈ ಸುದೀರ್ಘ ಪಯಣವನ್ನು ನೆನಪಿಸಿಕೊಂಡು ನಿಮ್ಮ ಅನುಭವದ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕುರಿತಾಗಿ ಆಗಿರ್ಬೋದು, ನಾಟ್ಯಾಭ್ಯಾಸದ ಕುರಿತಾಗಿ ಆಗಿರ್ಬೋದು, ಅಥವಾ ಒಂದು ಸ್ಪರ್ಧೆಯನ್ನು ಯಾವ ರೀತಿ ತಗೊಳ್ಬೇಕು ಅನ್ನೋದರ ಕುರಿತಾಗಿ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಿ? ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಂದಿದ್ದಾರೆ, ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಜೊತೆಗೆ ಇದನ್ನು ಆಯೋಜನೆ ಮಾಡಿದಂತಹ
ಡೈಜಿ ವರ್ಲ್ಡ್ನವರಿಗೂ ಶ್ರೀದೇವಿ ನೃತ್ಯ ಕಲಾ ಕೇಂದ್ರದವರಿಗೂ ಕೂಡ ಒಂದು ಒಳ್ಳೆಯ ಪ್ರಯತ್ನ. ಆ ಪ್ರಯತ್ನವನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಲೇಬೇಕು. ಯಾಕಂದರೆ ಈ ಕಾರಣಕ್ಕಾಗಿ ಅವರಿಗೆ ಬೇರೆ ಬೇರೆ ಅವಕಾಶಗಳು ಸಿಗುವ ಸಾಧ್ಯತೆಗಳಿರ್ಬೋದು. ಇಲ್ಲಿ ಯಾಕಂದರೆ ಈಗ ತುಂಬ ಜನ ಸೋಷಿಯಲ್ ಮೀಡಿಯಾವನ್ನು ನೋಡೋ ಕಾರಣಕ್ಕಾಗಿ ಅವರಿಗೆ ಎಲ್ಲೋ ಯಾರೋ ನೋಡ್ತಾ ಹೋಗಬೇಕಾದ್ರೆ ಇವರ ವಿಡಿಯೋಗಳೇ ಕಾಣ್ಬೋದು. ಅದರಿಂದಾಗಿ ಅವರೊಂದು ಡಾನ್ಸರ್ ಆಗಿದ್ದಾರೆ ಅಂತ ಹೇಳುವಂಥದ್ದು ಒಂದಷ್ಟು ಜನಕ್ಕೆ ತಲುಪ್ತದೆ. ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ, ಎಲ್ರಿಗೂ ಪ್ರೈಸ್ ಬರ್ತದೆ ಅಂತ ಹೇಳುವಂಥ ಒಂದು ಕಾರಣದಿಂದಲೇ ಅಭ್ಯಾಸ ಮಾಡಿ, ಹೆಚ್ಚೆಚ್ಚು ಓದು ನಮ್ಮನ್ನು ಇನ್ನಷ್ಟು ಬೆಳಿಲಿಕ್ಕೆ ಸಹಾಯ ಮಾಡ್ತದೆ. ಗುರುಗಳ ಸಹಾಯದಿಂದ ಅಭ್ಯಾಸವನ್ನು ಮಾಡಿ ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ಬೋದು. ಅದರಿಂದ ಹೆಚ್ಚು ಗುರುಗಳು ಹೇಳಿರ್ತಾರೆ, ಯಾಕಂದರೆ ಅಭ್ಯಾಸವೇ ಮುಖ್ಯ ನೃತ್ಯದಲ್ಲಿ. ಅದರಿಂದ ಬಿಟ್ಟು ನಾನು ಬೇರೆ ಏನು ಹೇಳಿದರೂ ಶೂನ್ಯ ಆಗಿಬಿಡ್ತದೆ. ಯಾಕಂದರೆ ನಾವು ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಇಲ್ಲಿ ನೋಡುವವರು ಅವರ ಪರ್ಫಾರ್ಮೆನ್ಸನ್ನೇ ನೋಡೋದು, ಅದು ಚೆನ್ನಾಗಿರಬೇಕಾಗ್ತದೆ. ಆಲ್ರೈಟ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಇಷ್ಟು ಹೊತ್ತು ನಮ್ಮ ಜೊತೆ ಬಂದು, ಸುಮಾರು ಹೊತ್ತಾಯಿತು ನೀವು ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಎಲ್ಲ ಕೂತು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಭರತನಾಟ್ಯದ ಕುರಿತಾಗಿ ಆಗಿರ್ಬೋದು ಅಥವಾ ಓರ್ವ ರಂಗಭೂಮಿ ಕಲಾವಿದರಾಗಿ ಭರತನಾಟ್ಯವನ್ನು ಕಲಿತು ಅದನ್ನು ಅಭ್ಯಾಸ ಮಾಡಿಕೊಂಡು, ಜೊತೆಗೆ ವಿದ್ಯಾರ್ಥಿಗಳಿಗೆ ನಿಮ್ಮಲ್ಲಿರುವಂಥ ಟ್ಯಾಲೆಂಟನ್ನು ದಾರೆ ಎರಿತಾ ಇದ್ದೀರಿ, ಜೊತೆಗೆ ನಮ್ಮ ನಟನಂ ಕಾರ್ಯಕ್ರಮಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿರುವಂಥದ್ದಾಗಿರ್ಬೋದು, ಅಥವಾ ನಾವು ಮಾಡಿಕೊಳ್ಬೇಕಾದಂಥ ಸಣ್ಣ ಪುಟ್ಟ ಕರೆಕ್ಷನ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತಾಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನನ್ನನ್ನು ಇಲ್ಲಿ ತನಕ ಕರೆಸ್ಕೊಂಡು ಇಷ್ಟು ಹೊತ್ತು ಮಾತನಾಡಿಸಿದ್ದಕ್ಕೆ ನಿಮಗೂ ಮತ್ತು ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಟನಂ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳಾಗಿ ಬಂದವರು ನಿಮಗೆ ಭರತನಾಟ್ಯದ ಕುರಿತಾಗಿ, ರಂಗಭೂಮಿ ಕಲೆಯ ಕುರಿತಾಗಿ, ಜೊತೆಗೆ ನಮ್ಮ ನಟನಂ ಕಾರ್ಯಕ್ರಮದ ಕುರಿತಾಗಿ ಮಾತುಗಳನ್ನು ಆಡಿರುವಂಥದ್ದು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇವೆ. ಇನ್ನು ಕೆಲವೊಂದಷ್ಟು ದಿನಗಳಲ್ಲಿ ನಮ್ಮ ನಟನಂ ಕಾರ್ಯಕ್ರಮದ ರಿಯಾಲಿಟಿ ಶೋ ಆ್ಯಕ್ಚುಲಿ ಬಿಗಿನ್ ಆಗ್ತಾ ಇದೆ. ಸೊ ಮಿಸ್ ಮಾಡದೆ ನಟನಂ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಒಂದು ಅಭಿಪ್ರಾಯಗಳು ಏನಿದೆ ಇದನ್ನು ದೈಜಿ ವರ್ಲ್ಡ್ ಸಂಸ್ಥೆಗೆ ತಲುಪಿಸಿ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿ ಹಾಗೂ ಮನೋರಂಜನಾತ್ಮಕ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.